ಯೇಸುವಿನ ನಾಮದಲ್ಲಿ ವಂದನೆಗಳು. ಕರ್ತನು ಉದ್ದೇಶವಿಲ್ಲದೆ ಯಾವ ಸೇವಕರು ಎಲ್ಲಿಗೂ ಆತನನ್ನು ಕರ್ಕೊಂಡು ಹೋಗುವುದಿಲ್ಲ. ಆತನ ಪ್ರಣಾಳಿಕೆ, ಆತನ ತೀರ್ಮಾನವು ಏನಾಗಿದೋ ಅದನ್ನು ನೆರವೇರಿಸುವುದಕ್ಕೆ ಆತನು ಯಾವಾಗಲೂ ಸಿದ್ಧವಾಗಿದ್ದಾನೆ. ಇವತ್ತು ನಾನು ನಂಬುತ್ತೇನೆ, ಖಂಡಿತ ದೇವರು ಇಲ್ಲಿ ಬಂದಿರುವಂಥ ನಿಮಗೆ, ಬರದವರಿಗಲ್ಲ, ಇಲ್ಲಿ ಬಂದಿರುವಂಥವರಿಗೆ ಮಾತ್ರ. ಯಾಕೆ ಬಂದಿರುವವರಿಗೆ ಮಾತ್ರ ಅಂದರೆ, ದಾಹ ಇರುವವರ ಮೇಲೆ ಮಾತ್ರ ದೇವರು ಏನು ಮಾಡ್ತಾನೆ ಅಂದರೆ, ದಾಹ ಇಲ್ಲದವರಿಗೆ ನೀವು ಎಷ್ಟು ನೀರು ಕೊಟ್ಟರೋ ಅವ್ರು ಏನು ಮಾಡಲ್ಲ. ಈಗ ನೀರಿದೆ, ಈಗ ಕುಡೀರಿ ಅಂದರೆ ಯಾರು ಕುಡಿಯಲ್ಲ. ಯಾವಾಗ ದಾಹ ಆಗ್ತಾ ಇದೋ ಅವಾಗ ನೀರಿನ ಅವಶ್ಯಕತೆ ಇರುತ್ತೆ. ಹಾಗೆ ದೇವರ ಸಮ್ಮುಖದಲ್ಲಿ ಯಾರು ಬರ್ತಾರಂದ್ರೆ, ಅವರಲ್ಲಿ ಯಾವಾಗ ದಾಹ ಇದು, ದೇವರ ಸನ್ನಿಧಾನದಲ್ಲಿ ದೇವರ ಪ್ರಸನ್ನತೆಗೆ, ದೇವರ ವಾಕ್ಯಕ್ಕೆ, ದೇವರು ತನ್ನ ಹೃದಯದಲ್ಲಿ ಮಾತಾಡುವುದಕ್ಕೆ ದಾಹ ಇರುವಾಗ ಅವರು ದೇವರನ್ನು ಹುಡುಕಿಕೊಂಡು ಬರ್ತಾರೆ. ಅವರ ಸಂಗಡ ದೇವರು ಮಾತಾಡ್ತಾರೆ. ಹಲ್ಲೆಲೂಯಾ. ಅವ್ರು ಸಂಜೆ ಸಮಯದ, ಮಧ್ಯಾಹ್ನ ಸಮಯದಲ್ಲಿ ಪಾಸ್ಟರ್ ಫೋನ್ ಮಾಡಿದ್ರು. ತಕ್ಷಣ ನನಗೆ ಯಾವಾಗಲೂ ಸೇವಕರು ಕರೀತಾರಂದ್ರೆ ದೇವರು ಅವ್ರ ಒಳಗಡೆ ಪ್ರೇರೇಪಣೆ ಕೊಟ್ಟಿರ್ತಾರೆ. ದೇವರು ಅವ್ರ ಒಳಗಡೆ ಪ್ರೇರೇಪಣೆ ಕೊಟ್ಟಾರಂದ್ರೆ ನಾನು ಅದಕ್ಕೆ ಏನಾಗಬೇಕು, ಒಪ್ಪಿಕೊಳ್ಳಲೇಬೇಕು. ಆಮೇಲೆ ಫೋನ್ ಮಾಡಿದ ತಕ್ಷಣ ಇನ್ನೊಬ್ಬರು ಪ್ರೇರಿತ ಆಯಿತು, ಪಾಸ್ಟರ್ ಅವ್ರನ್ನ ಕಳಿಸಿ ನಾನು ಈ ಕಡೆ ಬಂದೆ. ದೇವರು ಪ್ರಾರ್ಥನೆ ಮೂಲಕವಾಗಿ ಕಾಯುವಂಥ ಜನರಿಗೆ ದೇವರು ಉತ್ತರ ಕೊಡುವುದಕ್ಕೆ ಯಾವಾಗಲೂ ಎದುರು ಕೊಡ್ತಾ ಇರ್ತಾರೆ. ಇವತ್ತು ನಿಮಗೆ ಆತನು ಉತ್ತರ ಕೊಡುವುದಕ್ಕಾಗಿ ಆತನು ತನ್ನ ವಾಕ್ಯಗಳನ್ನು ಇವತ್ತು ನನ್ನ ಹೃದಯದಲ್ಲಿ ಮಾತಾಡಿದ್ದಾನೆ. ಇವತ್ತು ದೇವರು ನಿಮ್ಮ ಹೃದಯಗಳಲ್ಲಿ ಆತನು ಮಾತಾಡುವುದಕ್ಕೆ ಸಿದ್ಧನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರ. ಈ ಸಮಯದಲ್ಲಿ ಒಂದು ವಾಕ್ಯವನ್ನು ನಾವು ತೆಗೆದು ಓದಿಕೊಳ್ಳೋಣ. ಯೆರೆಮೀಯ 29ನೇ ಅಧ್ಯಾಯ. ನನಗೆ ಕನ್ನಡದಲ್ಲಿ ಯಾರಾದರೂ ಓದಿ ಸಹಾಯ ಮಾಡ್ರಿ. ಯೆರೆಮೀಯ 29ನೇ ಅಧ್ಯಾಯ 11ನೇ ವಚನ. ನಿರೀಕ್ಷೆಯಿರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುವಂತ ಆಲೋಚನೆಗಳನ್ನು ನಾನೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈಗ ತೆಲುಗು ಇದೆ, ತೆಲುಗು ఓకే, ఇల్లందరూ పర్వాలేదు. ಯಾಕಂದ್ರೆ ಸ್ವಲ್ಪ చదవండి. నేను మిమ్మును గురించి ఉద్దేశించిన సంగతులను. బాగుంది చూడండి. ನಾನು ನಿಮ್ಮ ಕುರಿತು ಉದ್ದೇಶಿಂచిన ಸಂಗతులను, ನಾನು ನಿಮ್ಮ ಕುರಿತು ಇಟ್ಟಿರುವಂತ ಉದ್ದೇಶವು ಅದು ಒಳ್ಳೆಯದಕ್ಕಾಗಿಯೇ ಹೊರತು ಅದು ಕೆಟ್ಟದಕ್ಕಾಗಿ ಅಲ್ಲ. ಕನ್ನಡದಲ್ಲಿ ಮತ್ತೆ ಓದೋಣ ಈ ವಚನ. ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ. ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ಅಂದ್ರೆ ಈ ಕೆಲವು ಮಾತುಗಳು ಬೇಗ ಅರ್ಥ ಆಗಲ್ಲ. ಒಳ್ಳೆಯದಕ್ಕಾಗಿಯೇ, ಅದು ಯಾವುದಕ್ಕಾಗಿ ಅಲ್ಲ, ಕೆಟ್ಟದಕ್ಕಾಗಿ ಅಲ್ಲ. ದೇವರ ಆಲೋಚನೆ ಯಾವಾಗಲೂ ತಮ್ಮ ಮಕ್ಕಳನ್ನು ಕುರಿತು ಒಳ್ಳೆ ವಿಷಯಗಳಕ್ಕಾಗಿಯೇ ಯೋಚನೆ ಮಾಡ್ತಾನೆ. ಆದರೆ ಯಾವ ಯೋಚನೆಗಳು ಆತನು ಮಾಡ್ತಾನೆ ಅಂತ ನಾವು ಅದನ್ನು ತಿಳ್ಕೊಳ್ಳುವಾಗ ಬಹಳ ಕಷ್ಟ ಆಗ್ತದೆ. ತಿಳ್ಕೊಳ್ಳೋದಕ್ಕೆ ಬಹಳ ಕಷ್ಟಪಡ್ತೀವಿ. ಆದರೆ ಅದು ಯಾವಾಗ ಗೊತ್ತಾಗ್ತದೆ ಅಂದ್ರೆ, ಯಾವಾಗ ಒಳ್ಳೆ ಕಾರ್ಯಗಳಾಗುತ್ತದೋ ಅವಾಗ ನಮ್ಗೆ ಗೊತ್ತಾಗ್ತದೆ ಇದು ದೇವರಿಂದಲೇ ಆಗಿದೆ ಅಂತ. ಹಲ್ಲೆಲೂಯಾ. ದೇವರು ನಿಮ್ಮ ಮೇಲೆ ಇಟ್ಟಿರುವಂತ ಆಲೋಚನೆ ಅದು ಯಾವುದಕ್ಕಾಗಿ ಅಂತೆ, ಒಳ್ಳೆದಕ್ಕಾಗಿಯೇ. ನೀವು ಎದುರು ನೋಡುವಂತ ಕಾರ್ಯಗಳು, ನೀವು ಎದುರು ನೋಡುವಂತ ಕಾರ್ಯಗಳನ್ನು ದೇವರು ಮುಂಚೆನೇ ಏನ್ ಮಾಡಿದ್ದಾನೆ, ಆತನು ಎಲ್ಲವನ್ನು ತಿಳಿದುಕೊಂಡಿದ್ದಾನೆ. ಇವತ್ತು ಈ ಉಪವಾಸ ಪ್ರಾರ್ಥನೆ ಯಾವುದಕ್ಕಾಗಿ ಇಟ್ಟಿರಿ? ಸೇವಕರ ಹೃದಯದಲ್ಲಿ ದೇವರು ಏನ್ ಮಾತಾಡಿದ್ದಾನೆ, ಯಾವುದಕ್ಕಾಗಿ ಉಪವಾಸ ಪ್ರಾರ್ಥನೆ ಪ್ರಾರಂಭ ಮಾಡಿದ್ದಾರೆ, ಮತ್ತು ಈ ಉಪವಾಸ ಪ್ರಾರ್ಥನೆ ನೀವು ಯಾವ ಉದ್ದೇಶದಿಂದ, ಆಲೋಚನೆಯಿಂದ ಬಂದಿರಿ, ಇದು ಎಲ್ಲವನ್ನು ನೀವು ಆಲೋಚನೆ ಮಾಡುವಾಗಲೇ ಅದಕ್ಕೆ ಮುಂಚೆನೆ ದೇವರು ನೀವು ಯಾಕೆ ಆಲೋಚನೆ ಮಾಡ್ತಾ ಇದ್ರಿ ಅಂತಲೇ ದೇವರು ಗೊತ್ತಿರುತ್ತೆ. ಆ ಉದ್ದೇಶವನ್ನು ದೇವರ ಸೇವಕರ ಮೂಲಕವಾಗಿ ಇಟ್ಟಿರುವಾಗ ನೀವು ಯಾವ ಉದ್ದೇಶದಿಂದ ಬರ್ತಾ ಇದ್ರಿ, ಯಾವ ಆಲೋಚನೆಯಿಂದ ಬರ್ತಾ ಇದ್ರಿ, ಯಾವುದಕ್ಕಾಗಿ ಉಪವಾಸ ಪ್ರಾರ್ಥನೆ ಮಾಡ್ತೀರಿ, ಇದು ಎಲ್ಲವನ್ನು ದೇವರು ತಿಳ್ಕೊಂಡಿರ್ತಾನೆ. ಆದರೆ ಇದು ಎಲ್ಲವೂ ಯಾವುದಕ್ಕಾಗಿ ಅಂತೆ, ಒಳ್ಳೆಯದಕ್ಕಾಗಿಯೇ. ಹಲ್ಲೆಲೂಯಾ. ನೋಡಿ, ಯಾವುದಕ್ಕಾಗಿ? ಯಾವಾಗಲೂ ಈ ಮಾತು ನಾವು ಹೇಳಬೇಕು, ಎಲ್ಲ ಒಳ್ಳೆಯದಕ್ಕಾಗಿಯೇ. ಹಲ್ಲೆಲೂಯಾ.
ಒಳ್ಳೆ ಊಟ ಸಿಕ್ಕಿದ್ರೆ ಹಬ್ಬ ಒಳ್ಳೇದಾಯ್ತು ಅಂತ ಹೇಳ್ತಾರೆ. ಆದ್ರೆ ಊಟನೇ ಇಲ್ಲಂದ್ರೆ ಅದು ಒಳ್ಳೇದಕ್ಕಾಗಿಯೇ. ಹಲ್ಲೆಲೂಯಾ. ಇವತ್ತು ಉಪವಾಸ ಪ್ರಾರ್ಥನೆ 3 ದಿನನ 2 ದಿನ 3 ದಿನ ಉಪವಾಸ. ನೀವು ಏನು ಯೋಚನೆ ಮಾಡ್ತಾ ಇದ್ರೋ ಅದನ್ನು ಕರ್ತನು ತಿಳಿದುಕೊಂಡು ಅದನ್ನು ಒಳ್ಳೆಯದೇ ಸೇವಕರ ಹೃದಯಗಳಲ್ಲಿ ಉಪವಾಸ ಪ್ರಾರ್ಥನೆ ಮಾಡಬೇಕೆಂದು ಪ್ರೇರೇಪಣೆ ಕೊಟ್ಟಿದ್ದಾರೆ. ಅದು ಯಾವುದಕ್ಕಾಗಿ ಅಂದ್ರೆ ಸೆರೆಯಿಂದ ಒಂದು ಬಿಡುಗಡೆಯ ಒಂದು ಆಶೀರ್ವಾದದ ಒಂದು ಜೀವಿತಕ್ಕೆ ದೇವರು ನಡೆಸಬೇಕೆನ್ನುವಂತ ಆಲೋಚನೆಯಿಂದ ಉಪವಾಸ ಪ್ರಾರ್ಥನೆ ಇಟ್ಟಿದ್ದಾರೆ. ಯಾವುದರಿಂದ? ದೇವರೇ, ಇಲ್ಲಿಯೇ ಈ ಒಂದು ಸೆರೆಯ ಒಂದು ಜೀವಿತದಲ್ಲಿ ಇರುವುದಕ್ಕಿಂತ ನಾವು ಯಾವಾಗ ಈ ಸ್ಥಿತಿಯಿಂದ ಒಂದು ಇನ್ನೊಂದು ಮಟ್ಟದ ಸ್ಥಿತಿಗೆ ನಾವು ಬರಬೇಕು. ಅದಕ್ಕಾಗಿಯೇ ದೇವರ ಸೇವಕರ ಮಾತಾಡಿ ಉಪವಾಸ ಪ್ರಾರ್ಥನೆ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಸೇವಕರ ಕರೆದ ಕೂಡಲೇ ನಾನು ತಕ್ಷಣ ಯೋಚನೆ ಮಾಡಿದ್ದೀನಿ, ನೀನು ಸೇವಕರ ಹೃದಯದಲ್ಲಿ ಮಾತಾಡಿದೆ ಅಂದ್ರೆ ಮತ್ತೆ ನನಗೂ ನೀನು ವಾಕ್ಯ ಇಟ್ಟಿರುತ್ತೀಯಲ್ಲ, ಅದು ಏನೆಂಬುದಾಗಿ ಕೇಳುವಾಗ ಯೆರೆಮೀಯ 29ನೇ ಅಧ್ಯಾಯದಲ್ಲಿ 11ನೇ ವಚನ ಹೇಳಿದ್ದೇನೆ. ಅವರು ಏನು ಯೋಚನೆ ಮಾಡ್ತಾ ಇದ್ದಾರೋ ಅದನ್ನೆಲ್ಲವೂ ನಾನು ತಿಳಿದುಕೊಂಡಿದ್ದೀನಿ, ಆದರೆ ನಾನು ಅವರ ಜೀವಿತದಲ್ಲಿರುವಂತ ಉದ್ದೇಶ ಎಲ್ಲವೂ ಹಿತಕರವಾಗಿಯೇ, ಎಲ್ಲ ಒಳ್ಳೆಯದಕ್ಕಾಗಿಯೇ. ಹಲ್ಲೆಲೂಯಾ. ಸರಿ, ಒಳ್ಳೇದು ಯಾವಾಗ ಆಗ್ತದೆ? ಎಲ್ಲರಿಗೂ ಆಸೆ ಒಳ್ಳೇದಾಗ್ಬೇಕಂತೇಳಿ. ಈ ಒಳ್ಳೇದು ಯಾವಾಗ ಆಗ್ತದೆ? ಯಾವಾಗ ದೇವರು ಅದನ್ನು ಮಾಡ್ತಾನೆ? ಅದು ನಮಗೆ ಒಂದು ಕ್ವಶನ್ ಇರ್ತದೆ. ಯಾವಾಗ ದೇವರು ಮಾಡ್ತಾನೆ ಅಂತೇಳಿ ಇದೇ ಅಧ್ಯಾಯದಲ್ಲಿ ದೇವರು ತನ್ನ ಜನರೊಂದಿಗೆ ಮಾತಾಡ್ತಾ ಇದ್ದಾನೆ. ಇದು ಯಾವಾಗ ಯಾವುದಕ್ಕಾಗಿ ಬರೆಯಲ್ಪಟ್ಟಿದೆ, ಯಾವ ಒಂದು ಪರಿಸ್ಥಿತಿ ಯಾವಾಗ ಏನಿತ್ತು ಅಂತೇಳಿ ಬೈಬಲ್ ಹೇಳ್ತಾ ಇದೆ. ಯೆರೂಸಲೇಮಿನಿಂದ ಬಾಬಿಲೋನಿಗೆ ಇಸ್ರಾಯೇಲ್ ಜನರನ್ನು ಏನ್ ಮಾಡಿದರು? ಗುಲಾಮರಾಗಿ, ದಾಸರಾಗಿ ಕರ್ಕೊಂಡು ಹೋಗಿದ ಮೇಲೆ ಅಲ್ಲಿ ಗುಲಾಮತನದಲ್ಲಿ ಇದ್ದಾರೆ, ಅಲ್ಲಿ ಬಂಧನದಲ್ಲಿ ಇದ್ದಾರೆ, ಅಲ್ಲಿ ಕಷ್ಟದಲ್ಲಿ ಇದ್ದಾರೆ, ಅಲ್ಲಿ ಪರಿಸ್ಥಿತಿ ಸರಿ ಇಲ್ಲ. ಆ ಒಂದು ಸ್ಥಿತಿಯಲ್ಲಿ ಇರುವಾಗ ಅವರ ಮನಸ್ಸು ಹೇಗಿದೋ ಅದನ್ನೆಲ್ಲವನ್ನು ದೇವರು ತಿಳಿದುಕೊಂಡು ಆತನು ಮಾತಾಡ್ತಾ ಇದ್ದಾನೆ. ಈ ಪರಿಸ್ಥಿತಿಯಿಂದ ನೀವು ಹೊರಗೆ ಬರುವುದಕ್ಕಾಗಿ ನೀವು ಹೀಗೆ ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಈ ಪ್ರಾರ್ಥನೆಗೆ ನಾನು ಉತ್ತರ ಕೊಡುತ್ತೇನೆ ಅಂತ ದೇವರು ಹೇಳಿದ್ದಾರೆ. ಹಲ್ಲೆಲೂಯಾ. ಕೆಳಗಡೆ 12ನೇ ವಚನದಲ್ಲಿ ಹೇಳ್ತಾ ಇದ್ದಾರೆ ನೋಡ್ರಿ, ನೀವು ನನಗೆ ಮೊರೆ ಇಡಿ. ಯಾವಾಗ ಮೊರೆ ಇಡುವಿರಿ? ಈ ಪರಿಸ್ಥಿತಿಯಲ್ಲಿ ಬರುವಾಗ, ಈ ಒಂದು ಗುಲಾಮತನದಲ್ಲಿ ಬರುವಾಗ, ಈ ಕಷ್ಟಗಳಲ್ಲಿ ಬರುವಾಗ, ಈ ಒಂದು ಬಂಧನದಲ್ಲಿ ಬರುವಾಗ ನೀವು ನನಗೆ ಏನ್ ಮಾಡುವಿರಾಗಿರಿ? ಮೊರೆ ಇಡುವಿರಿ. ಆಮೇಲೆ ನನ್ನನ್ನು ಪ್ರಾರ್ಥಿಸಲು ಹಲ್ಲೆಲೂಯಾ. ನನ್ನನ್ನು ಪ್ರಾರ್ಥಿಸುವುದಕ್ಕೆ ನೀವು ಏನ್ ಮಾಡ್ತೀರಿ? ಈಗ ಎಲ್ಲಿಗೆ ಬಂದಿರಿ? ಯಾವುದಕ್ಕಾಗಿ? ಯಾವುದು ಪ್ರಾರ್ಥನೆ ಮಾಡುವುದಕ್ಕಾಗಿ? ದೇವರೇ, ಈ ಪರಿಸ್ಥಿತಿಯಿಂದ ನಾನು ಹೊರಗೆ ಬರಬೇಕು, ಈ ಸ್ಥಿತಿಯಿಂದ ನನ್ನ ಜೀವಿತದಲ್ಲಿ ಒಂದು ಬದಲಾವಣೆ ಆಗಬೇಕು, ಈ ಒಂದು ಬಂಧನಗಳಿಂದ ದೇವರೇ ನಾನು ಬಿಡುಗಡೆ ಆಗಬೇಕು. ಇದನ್ನು ನೀವು ಯೋಚನೆ ಮಾಡಿಕೊಂಡು ಈಗ ಕೂಡಿ ಬಂದಿರುವಂತ ಕಾರಣವು, ಆದ್ರೆ ಈ ಕಾರಣವನ್ನು ದೇವರು ಆಲ್ರೆಡಿ ಏನ್ ಮಾಡಿದ್ದಾನೆ? ತಿಳಿದುಕೊಂಡಿದ್ದಾನೆ. ಆದ್ರೆ ಇದೆಲ್ಲ ಒಳ್ಳೇದಕ್ಕಾಗಿ ಅಂತ ದೇವರು ಹೇಳ್ತಾರೆ. ಒಂದು ವೇಳೆ ಆ ಪರಿಸ್ಥಿತಿ ಬಂದಿಲ್ಲ ಅಂದ್ರೆ ನೀವು ಇಲ್ಲಿ ಬಂದಿರಲ್ಲ, ಆ ಸ್ಥಿತಿ ನಿಮಗೆ ಆಗಿಲ್ಲ ಅಂದ್ರೆ ನೀವು ಇಲ್ಲಿ ಏನ್ ಮಾಡಿರಲ್ಲ, ಕೂತ್ಕೊಳ್ಳಕ್ ಆಗುವುದಿಲ್ಲ. ಯಾಕಂದ್ರೆ ಇಲ್ಲಿ ನೀವು ಕೂತ್ಕೊಂಡಿದ್ದು ಕೂಡ ಯಾರ ಉದ್ದೇಶ? ದೇವರ ಉದ್ದೇಶ. ಆವಾಗ ನೀವು ಬರ್ತೀರಿ, ನೀವು ನನ್ನ ಸನ್ನಿಧಾನಕ್ಕೆ ಬರ್ತೀರಿ, ಅವಾಗ ನೀವು ಮೊರೆ ಇಡ್ತೀರಿ, ಆವಾಗ ನಾನು ಕೇಳ್ತೇನೆ. ಇದು ಆಲ್ರೆಡಿ ಉಪವಾಸ ಪ್ರಾರ್ಥನೆ ಆಲ್ರೆಡಿ ಡಿಸೈಡ್ ಯಾವಾಗ ಮಾಡಿದಾನೆ ದೇವರು? ಮುಂಚೆನೇ ರೆಡಿ ಮಾಡಿದ್ದಾನೆ. ಯಾವಾಗ ಉಪವಾಸ ಪ್ರಾರ್ಥನೆ ಬೇಕಂದ್ರೆ ಎಲ್ಲ ಮನಸ್ಸನ್ನು ದೇವರು ತಿಳಿದುಕೊಂಡು ಆಯ್ತು ಈ ದಿನ ಉಪವಾಸ ಮಾಡ್ರಿ ಅಂತೆಲ್ಲ ದೇವರು ನೇಮಿಸಲ್ಪಟ್ಟಿರುವಂತ ಈ ದಿನದಲ್ಲಿ ಇರುವಾಗ ಈಗ ನೀವೆಲ್ಲರೂ ಏನ್ ಮಾಡಿದಿರಿ? ಕೂಡಿ ಬಂದು ಉಪವಾಸ ಮಾಡಿ ದೇವರಿಗೆ ಮೊರೆ ಇಡ್ತಾ ಇದ್ದೀರಿ. ದೇವರು ಏನ್ ಹೇಳ್ತಾ ಇದ್ದಾನೆ? ಆಗ ನಾನು ಅವರಿಗೆ ಸದುತ್ತರವನ್ನು ಕೊಡ್ತೇನೆ. ದೇವರು ಏನ್ ಸದುತ್ತರ ಕೊಡ್ತಾ ಇದ್ದಾನೆ? ಎಲ್ಲವನ್ನು ಹಿತಕ್ಕಾಗಿಯೂ ದೇವರು ನೇಮಿಸಿದ್ದಾನೆ. ನಿಮ್ಮ ಪರಿಸ್ಥಿತಿಗಳನ್ನು ಬದಲಾವಣೆ ಮಾಡುವುದಕ್ಕೆ ಆತನು ಆಲ್ರೆಡಿ ಏನ್ ಮಾಡಿದ್ದಾನೆ? ಸರಿ ಮಾಡಿ ಡಿಸೈಡ್ ಮಾಡಿದ್ದಾನೆ. ನಿನ್ನ ಪಕ್ಕದಲ್ಲಿ ನೀರನ್ನು ಇಟ್ಟಿದ್ದಾನೆ, ನಿನ್ನ ಪಕ್ಕದಲ್ಲಿ ಆಹಾರವನ್ನು ಇಟ್ಟಿದ್ದಾನೆ. ಆದರೆ ನಿನಗೆ ದಾಹ ಇಲ್ಲದ ಕಾರಣ ನೀನು ಅದನ್ನು ಕುಡಿಯದೇ ಇದೆ. ಯೇಸು ಸ್ವಾಮಿ ಹೋಗಿ ಒಂದು ಸಮಾರ್ಯ ಸ್ತ್ರೀ ಹತ್ರ ಹೋಗಿ ಆತನ ಕೇಳ್ತಾನೆ, ನನಗೇನಾಗಿದೆ? ದಾಹವಾಗಿದೆ. ಆ ದಾಹವಾಗಿದೆ ಅಂತ ಕೇಳಿದ ಮೇಲೆ ಬೈಬಲ್ ಹೋದ್ರೆ ಯಾವಾಗಲೂ ಆಮೇಲೆ ಆತನ ನೀರನ್ನೇ ಕುಡಿಯಲಿಲ್ಲ ಅಂತೆ. ನೀರಡಿಕೆ ಆಗಿದ ಮೇಲೆ ಆ ಸಮಾರ್ಯ ಸ್ತ್ರೀ ಆ ಬಾವಿ ಹತ್ತಿರ ಬಂದಳು. ಯಾವಾಗ ಬಂದಳು?
ಮಧ್ಯಾಹ್ನದಲ್ಲಿ ಎಲ್ಲ ಬೆಳಗ್ಗೆ ಹೋಗ್ತಾರೆ, ಸಾಯಂಕಾಲ ಹೋಗ್ತಾರೆ. ಆಕೆ ಮಧ್ಯಾಹ್ನ ಬಂದದಕ್ಕೆ ಕಾರಣ ಏನಂದ್ರೆ ಅವಮಾನ. ಮಧ್ಯಾಹ್ನ ಹೋಗಿದ್ದಕ್ಕೆ ಕಾರಣ ಏನಂದ್ರೆ ದುಃಖ. ಮಧ್ಯಾಹ್ನ ಬಂದದಕ್ಕೆ ಕಾರಣ ಏನಂದ್ರೆ ಮುಖವನ್ನು ಜನರ ಮುಂದೆ ಏನು ಮಾಡಕ್ಕಲ್ಲ, ತೋರಿಸಕ್ಕಾಗ್ತಾ ಇಲ್ಲ. ಇಕ್ಕಟ್ಟಾದ ಪರಿಸ್ಥಿತಿಯು. ಅಂತ ಪರಿಸ್ಥಿತಿಯಲ್ಲಿ ಮಧ್ಯಾಹ್ನ ಸಮಯದಲ್ಲಿ ಬರುವಾಗ ಯೇಸು ಆ ಬಾವಿ ಬಳಿಗೆ ಬಂದನು. ಯೇಸು ಆಕೆ ಬರುವಾಗ ಯೇಸು ಏನ್ ಮಾಡಿದಾನೆ, ಆತನು ಅಲ್ಲಿಗೆ ಬಂದು ಆಕೆ ಬಳಿಗೆ ನೀರನ್ನು ಕೇಳುವಾಗ ದೇವರ ಆಕೆಯ ಜೊತೆಗೆ ಮಾತಾಡ್ತಾ ಇದ್ದಾನೆ. ಆಕೆಯ ಸಂಗತಿಗಳನ್ನು ತಿಳಿಯಪಡಿಸ್ತಾ ಇದ್ದಾನೆ. ಆತನ ಪ್ರವಾದನ ಮಾತುಗಳು ನುಡಿತಾ ಇದ್ದಾನೆ. ಅವ್ರ ಹೃದಯಗಳಿರುವ ಮಾತುಗಳನ್ನು ದೇವರು ಮುಂಚೆನೆ ಪ್ರಕಟಿಸುವಾಗ ಆಕೆಯ ಕಣ್ಣುಗಳು ತೆರೆಯಲ್ಪಟ್ಟು ಆಕೆ ಓಡಿ ಹೋಗಿ ಆ ಶುಭ ವಾರ್ತೆಯನ್ನು ಜನರಿಗೆ ತಿಳಿಸಿ ಅಲ್ಲಿರುವಂತ ಅನೇಕ ಜನರನ್ನು ಕ್ರಿಸ್ತನ ಮಾರ್ಗದಲ್ಲಿ ನಡೆಸಿದಂತೆ. ಹಲ್ಲೆಲೂಯಾ. ಒಂದು ವೇಳೆ ಆಕೆಗೆ ನೀರು ಆ ಸಮಯದಲ್ಲಿ ಬೇಕಾಗಿದ್ದಿದ್ರೆ ಆಕೆ ಅಲ್ಲಿ ಬರಕ್ಕೆ ಅವಶ್ಯಕತೆ ಇಲ್ಲ. ಈ ಸಮಯದಲ್ಲಿ ನಿಮಗೆ ಆ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿರುವ ಕಾರಣ ನೀವಿಲ್ಲಿ ಬಂದಿರಿ. ಆದ್ರೆ ನೀವಿಲ್ಲಿ ಬಂದಿದ್ದಕ್ಕೆ ಮುಂಚೆನೆ ದೇವರು ಡಿಸೈಡ್ ಮಾಡಿದಾನೆ, ಇವ್ರು ಬರ್ತಾರೆ, ನಾನು ಅಲ್ಲಿ ಹೋಗ್ತೀನಿ, ನಾನು ಉತ್ತರ ಕೊಡ್ತೀನಿ. ಆದ್ರಿಂದ ನಾವು ಕರ್ತನು ನಿಮ್ಮ ಜೀವಿತದಲ್ಲಿ ಆತನ ಒಳ್ಳೆ ಕಾರ್ಯಗಳಿಗಾಗಿ ಎಲ್ಲವನ್ನು ರೆಡಿ ಮಾಡಿ ಇಟ್ಟಿದ್ದಾನೆ. ಈಗ ನಾನು ಪಕ್ಕದಲ್ಲಿ ಹೇಳಬೇಕು, ದೇವರು ನನಗೆ ಬೇಕಾಗಿದನು ಎಲ್ಲವನ್ನು ಇಟ್ಟಿದ್ದಾನೆ. ನನಗೆ ಏನ್ ಬೇಕೋ ಅದನ್ನೆಲ್ಲವನ್ನು ದೇವರು ಇಟ್ಟಿದ್ದಾನೆ. ಇವಾಗ ದಾಹ ಆಗಿದೆ. ಯಾವಾಗ ದಾಹ ಆಗಿದೆ? ಇವಾಗ ಆಗಿದೆ, ಅದಕ್ಕೆ ಬಂದಿದೆ. ಹಲ್ಲೆಲೂಯಾ. ದಾಹ ಆಗಿರುವಾಗ ಕರ್ತನು ನಿಮಗೋಸ್ಕರವಾಗಿ ಇಟ್ಟಿರುವಂತಹ ಆಶೀರ್ವಾದಗಳನ್ನು ನೀವು ಹೊಂದಿಕೊಳ್ಳುವುದಕ್ಕೆ ಇವತ್ತು ಕಾಯ್ತಾ ಇರಿ. ಕರ್ತನ ಈ 3 ದಿನಗಳಲ್ಲಿ ದೊಡ್ಡ ಕಾರ್ಯಗಳು ಮಾಡ್ತೇವೆ. 3 ದಿನಗಳ ಉಪವಾಸ ಪ್ರಾರ್ಥನೆ ನಂತರ ನಿಮ್ಮ ಕಣ್ಣುಗಳು ನೀವು ಯಾವ ಕಾರ್ಯಗಳಿಗಾಗಿ ಎದುರು ನೋಡ್ತಾ ಇದ್ರು, ಯಾವ ವಿಷಯಗಳಿಗಾಗಿ ದಾಹ ಉಳ್ಳವರಾಗಿದ್ರು, ಯಾವ ಕಾರ್ಯಗಳಿಗಾಗಿ ಹಸಿವುಳ್ಳವರಾಗಿದ್ರು, ಆ ಕಾರ್ಯಗಳು ಕರ್ತನು ನಿಮಗೆ ಒದಗಿಸಿಕೊಡುವನಾಗಿದ್ದಾನೆ. ಹಲ್ಲೆಲೂಯಾ. ಇನ್ನೂ ಒಂದು ಆತ್ಮೀಯ ಜೀವಿತದಲ್ಲಿ ಕರ್ತನು ನಿಮ್ಮನ್ನು ಆತ ನಡೆಸುವನಾಗಿದ್ದಾನೆ. ಇದು ಯಾವಾಗ ಸಾಧ್ಯ? ಇದಾದ್ಮೇಲೆ ನಾವು ಏನ್ ಮಾಡಬೇಕು? ಬೈಬಲ್ ಅಲ್ಲಿ ಕೆಳಗೆ ನಾವು ಓದಿಕೊಳ್ಳೋಣ. 13ನೇ ವಚನ, ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಯಾವಾಗ ದೇವರು ನಾವು ಕಂಡುಕೊಳ್ತೀವಿ ಅಂದ್ರೆ ಸಂಪೂರ್ಣ ಹೃದಯದಿಂದ ದೇವರನ್ನು ಹುಡುಕುವಾಗ. ಹಸಿವು ಇರುವವನಿಗೆ ಏನು ಕೊಟ್ಟರೆ ತಿಂತಾನೆ. ಹೊಟ್ಟೆ ತುಂಬಿದವನಿಗೆ ಮುಂದೆ ಬಿರಿಯಾನಿ ಇಟ್ರು ಯಾಕೆ? ಹೊಟ್ಟೆ ತುಂಬಿದೆ. ಯಾವ್ದ್ರಿಂದ ಹೊಟ್ಟೆ ತುಂಬಿಸದನ್ನು ಗೊತ್ತಿಲ್ಲ. ಆದ್ರೆ ಏನಾಗಿದೆ ಅವನಿಗೆ? ಹೊಟ್ಟೆ ತುಂಬಿದೆ. ಆದ್ರೆ ಹಸಿವುಳ್ಳವನಿಗೆ ಏನು ಕೊಟ್ಟರೆ ಏನ್ ಮಾಡ್ತಾನೆ? ತಿಂತಾನೆ. ಇವತ್ತು ನೀವು ಹಸಿವುಳ್ಳವರಾಗಿ ಬಂದಿದ್ರಿ. ಬಹಳ ಜನ ಹೊಟ್ಟೆ ತುಂಬಿದ್ರು ಎಲ್ಲಿರ್ತಾರೆ? ಮನೆಯಲ್ಲಿ. ಯಾಕೆ ಹೋಗ್ತೀರಿ ಪ್ರೇಯರಿಗೆ? ಯಾಕೆ ಅವ್ರಿಗೆ ಹಸಿವಾಗ್ತಾ ಇಲ್ಲ ಗೊತ್ತಾ? ಅವ್ರು ಊಟ ಮಾಡಲಿಲ್ಲ, ಕೆಲವರಿಗೆ ಹಸಿವಾಗಲ್ಲ. ದೇಹದಲ್ಲಿ ನಮಗೆ ಹಸಿವಾಗಬೇಕಂದ್ರೆ ನಮಗೆ ಒಂದು ಡೈಜೆಷನ್ ಪವರ್ ಏನಾಗಿರ್ಬೇಕು? ಚೆನ್ನಾಗಿರ್ಬೇಕು. ಯಾರಿಗೆ ಹಸಿವಾಗಿಲ್ಲ ಅಂದ್ರೆ ಡಾಕ್ಟರ್ ಹತ್ರ ಹೋಗುವ ನೀವು ಚೆನ್ನಾಗಿ ವಿಚಾರಿಸುವಾಗ ಡಾಕ್ಟರ್ ನನಗೆ ಹಸಿವನೇ ಆಗ್ತಾ ಇಲ್ಲ. ಡಾಕ್ಟರ್ ಬ್ಲಡ್ ಚೆಕಪ್ ತಗೊಳ್ತಾರೆ, ಸ್ಕ್ಯಾನ್ ತಗೊಳ್ತಾರೆ, ರಿಪೋರ್ಟ್ ತಗೊಳ್ತಾರೆ. ಎಲ್ಲ ನೋಡಿದ ಮೇಲೆ ನಿನಗೆ ಏನೋ ತೊಂದರೆ ಇದೆ. ನಿನಗೆ ಏನೇ ತೊಂದರೆ ಇದ್ರೆ ಮಾತ್ರ ಹಸಿವಾಗಲ್ಲ. ಡಾಕ್ಟರ್ ನನಗೆ ಒಳ್ಳೆ ಹಸಿವಾಯ್ತು ಡಾಕ್ಟರ್ ಅಂದ್ರೆ ಬಿಡಪ್ಪ ಆರೋಗ್ಯವಾಗಿದ್ದಿ ಹೋಗಂತಾನೆ. ಯಾರಿಗೆ ವೈದ್ಯನ ಬೇಕು? ರೋಗದಲ್ಲಿ ಇರುವವರೆಗೆ ಅವ್ರಿಗೆ ಏನಿರಲ್ಲ, ಹಸಿವೇ ಆಗಲ್ಲ. ಯಾಕೆ ಹಸಿವಾಗಲ್ಲ? ಅವ್ರು ಏನು ಹೇಳಿದ್ದಾರೆ? ಯಾವ ರೋಗದಲ್ಲಿ ಇದ್ದಾರೆ. ಬಹಳ ಜನ ಪ್ರೇಯರೇ ಮಾಡಲ್ಲ, ಅವ್ರ ರೋಗದಲ್ಲಿ ಇದ್ದಾರೆ. ಅವ್ರಿಗೆಲ್ಲ ಹೊಟ್ಟೆ ತುಂಬಿರ್ತದೆ. ಆದರೆ ಊಟದಿಂದ ಅಲ್ಲ, ಅವರ ಒಳಗಾಗಿರುವಂತ ಪರಿಸ್ಥಿತಿ ಸಮಸ್ಯೆಯಿಂದಲೇ ಏನಾಗಿರುತ್ತೆ ಅವರಿಗೆ ಹಸಿವಾಗಲ್ಲ. ಪ್ರಾರ್ಥನೆ ಅಂದ್ರೆ ಅವ್ರಿಗೆ ಹಸಿವಿರಲ್ಲ, ವಾಕ್ಯ ಅಂದ್ರೆ ಅವ್ರಿಗೆ ಹಸಿವಿರಲ್ಲ, ಸಭೆ ಅಂದ್ರೆ ಅವ್ರಿಗೆ ಹಸಿವಿರಲ್ಲ, ಸೇವಕರ ಹತ್ರ ಹೋಗ್ಬೇಕಂತ ಹಸಿವಿರಲ್ಲ, ದಾಹ ಇರಲ್ಲ. ಇದೆಲ್ಲ ಇರೋದಿರೋ ಕಾರಣ ಏನಂದ್ರೆ ಅವ್ರಿಗೆ ಏನಿದೆ? ರೋಗ ಇದೆ. ರೋಗ ಇರುವವರಿಗೆ ಏನ್ ಮಾಡಲ್ಲ, ಬೇಗ ಅವರೇನಲ್ಲ ಬರಲ್ಲ ಸಭೆಗೆ. ಅವರ ಕಣ್ಣುಗಳು ಏನಾಗಿದೆ? ಮುಚ್ಚಲ್ಪಟ್ಟಿರ್ತದೆ. ಯಾರು ದಾಹ ಉಳ್ಳವರಾಗಿದ್ದಾರೋ, ಯಾರು ಹಸಿವುಳ್ಳವರಾಗಿದ್ದಾರೋ ಅವರಿಗೆ ಮಾತ್ರ ದೇವರು ಬೇಕಾಗ್ತದೆ. ಹಲ್ಲೆಲೂಯಾ. ನೀವೆಲ್ಲ ಕೂಡಿ ಬಂದಿರಂದ್ರೆ ನಿಮಗೆ ದಾಹ ಇದೆ, ನಿಮಗೇನಾಗಿದೆ?
ಹಸಿವಾಗಿದೆ, ದೇವರು ನಿಮ್ಮ ಜೀವಿತದಲ್ಲಿ ಎಲ್ಲವನ್ನು ಸಮೃದ್ಧಿಯಾಗಿ ಆತನು ಕೊಡುವನಾಗಿದ್ದಾನೆ. ಹಲ್ಲೆಲೂಯಾ. ಪ್ರಾರ್ಥನೆ 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 ಅಂತ ಯಾರಿದ್ದಾರೋ ಅವರು ಆರೋಗ್ಯವಾಗಿದ್ದಾರೆ. ವಾಕ್ಯ 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 ಅಂದ್ರೆ ಅವ್ರು ಏನಾಗಿದ್ದಾರೆ? ಆರೋಗ್ಯವಾಗಿದ್ದಾರೆ. ಸಭೆ 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 ಅಂದ್ರೆ ಅವ್ರು ಏನಾಗಿದ್ದಾರೆ? ಆರೋಗ್ಯವಾಗಿದ್ದಾರೆ. ಸೇವಕರ ಹತ್ರ ಹೋಗ್ಬೇಕಂದ್ರೆ ಅವ್ರು ಏನಾಗಿದ್ದಾರೆ? ಆರೋಗ್ಯವಾಗಿದ್ದಾರೆ. ಇದೆಲ್ಲ ಆರೋಗ್ಯ. ಬಹಳ ಜನ ಸಭೆ ಹತ್ರೇ ಬರಲ್ಲ, ಯಾವಾಗ ಒಂದ್ಸತಿ ತಿಂಗಳಿಗೆ ಒಂದ್ಸತಿ ಬರ್ತಾರಂತ ಅವ್ರಿಗೆಲ್ಲ ಏನಿದೆ? ರೋಗ ಇದೆ. ಇವತ್ತು ಆ ರೋಗವನ್ನು ಏನ್ ಮಾಡ್ಬೇಕು? ನಾವು ಸರಿ ಮಾಡ್ಬೇಕು. ಆ ರೋಗ ನಮ್ಮಿಂದ ಬಿಟ್ಟು ಹೋಗ್ಬೇಕಂದ್ರೆ ಫಸ್ಟ್ ನಾವು ಅಡ್ಮಿಟ್ ಆಗ್ಬೇಕು, ಡಾಕ್ಟರ್ ಹತ್ರ. ಎಲ್ಲಿ ಅಡ್ಮಿಟ್ ಆಗ್ಬೇಕು? ಸಭೆಗೆ ಬಂದು ಅಡ್ಮಿಟ್ ಆಗ್ಬೇಕು. ಸಭೆಗೆ ಬಂದು ತಮ್ಮ ಹೃದಯದಲ್ಲಿ ಆಗುವಂತ ಸಂಗತಿಗಳನ್ನು ಹೇಳಬೇಕು. ಅವಾಗ ದೇವರು ಅದನ್ನ ಏನ್ ಮಾಡ್ತಾನೆ? ಸರಿಪಡಿಸೋದಕ್ಕೆ ಸಾಧ್ಯ. ಇವತ್ತು ದೇವರ ವಾಕ್ಯ, ಪೂರ್ಣ ಹೃದಯದಿಂದ ದೇವರನ್ನು ಹುಡುಕುವಾಗ ದೇವರನ್ನು ಅವರು ಕಂಡುಕೊಳ್ಳುತ್ತಾರೆ. ಹಲ್ಲೆಲೂಯಾ. ದೇವರನ್ನು ಯಾರು ಕಂಡುಕೊಳ್ಳುತ್ತಾ ಇದ್ದಾರೋ, ದೇವರನ್ನು ಯಾರು ರುಚಿ ನೋಡುತ್ತಾ ಇದ್ದಾರೋ ಅವರು ಆತನನ್ನು ಬಿಡುವುದಿಲ್ಲ. ಯೆಹೋವನು ಒಳ್ಳೆಯವನೆಂಬುದನ್ನು ರುಚಿ ನೋಡಿ ತಿಳ್ಕೊಳ್ರಿ. ರುಚಿ ನೋಡಿ ತಿಳ್ಕೊಳ್ರಿ. ಆರಾಧನೆ ರುಚಿ ನೋಡಬೇಕು, ಸಭೆ ರುಚಿ ನೋಡಬೇಕು, ಪ್ರಾರ್ಥನೆ ರುಚಿ ನೋಡಬೇಕು. ಆ ರುಚಿಯನ್ನು ನೋಡದವರಿಗೆ ಅವ್ರಿಗೆ ಯಾವುದು ಕಾಣುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಕೆಲವರು ಆರಾಧನೆ, ಒಳ್ಳೆ ಆರಾಧನೆ ನಡೆದಿರ್ತದೆ. ಆದ್ರೆ ಕೆಲವರು ಇಬ್ಬರು ಮೂರು ಕೆಲವರು ಏನ್ ಮಾಡ್ತಾರೆ? ಇವತ್ತು ಆರಾಧನೆ ಸರಿ ಇಲ್ಲ ಅಂತಾರೆ. ಇವತ್ತು ವಾಕ್ಯನೇ ಸರಿ ಇಲ್ಲಪ್ಪ, ಇವತ್ತೇನೋ ಪ್ರಾರ್ಥನೆ ಏನೋ ಮಬ್ಬಾಗಿತ್ತ, ಪ್ರಾರ್ಥನೆ ಮಬ್ಬಾಗಿಲ್ಲ, ವಾಕ್ಯ ಚೆನ್ನಾಗಿಲ್ಲ ಅಂತಿಲ್ಲ. ನೀನು ಚೆನ್ನಾಗಿಲ್ಲ, ನೀನ್ ಚೆನ್ನಾಗಿಲ್ಲದಕ್ಕೆ ಅದು ಚೆನ್ನಾಗಿಲ್ಲ. ಡಾಕ್ಟರ್ ಯಾವ್ದು ಬಾಯಿಲಿಟ್ಟ ಟೇಸ್ಟ್ನೇ ಇಲ್ಲ ಡಾಕ್ಟರ್. ಅವಾಗ ಕೊರೋನಾ ಬಂದಿರುವಾಗ ಎಲ್ಲರೂ ಗೊತ್ತಾಗಿತ್ತು, ಸ್ವಲ್ಪ ಟೇಸ್ಟ್ ಇಲ್ಲ ಅಂದ್ರೆ ಭಯ ಬರ್ತದೆ ಅವ್ರಿಗೆ. ಅಯ್ಯೋ ನಮಗೇನು ಕೊರೋನಾ ಬಂತಂತೆ. ಯಾಕಂದ್ರೆ ಸ್ಮೆಲ್ ಇಲ್ಲ, ಟೇಸ್ಟ್ ಇಲ್ಲ, ಕೊರೋನಾ ಬಂದ ಭಯ. ಈಗ ವಾಕ್ಯ ಬಗ್ಗೆ ಆರಾಧನೆ ಚೆನ್ನಾಗಿಲ್ಲ, ವಾಕ್ಯ ಚೆನ್ನಾಗಿಲ್ಲ, ಪ್ರಾರ್ಥನೆ ಚೆನ್ನಾಗಿಲ್ಲ ಅಂದ್ರೆ ಅದರ ಮೇಲೆ ಒಂದು ಕೊರತೆ ಇಲ್ಲ. ಯಾವ್ದ್ರ ಮೇಲೆ ಕೊರತೆ? ಯಾರು ಮಾತಾಡ್ತಾರೋ ಅವರಲ್ಲಿ ಏನು ಕೊರತೆ? ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ಇದೆಲ್ಲ ನಾವು ನೋಡಿದೀವಿ. ಕೆಲವರು ಹೇಳ್ತಾ ಇರ್ತಾರೆ, ನಾಳಿದ್ರೆ ದೇವರ ಪ್ರಸನ್ನತೆ ದೇವರ ಆಲಯದ ಮೇಲೆ ಬರುವಾಗ ಅವರ ಪ್ರಸನ್ನತೆ ಕಾಣದ ಹೋದ್ರೆ ತಪ್ಪು ಯಾರದು? ಅವರದು. ದೇವರ ಕೃಪೆ ಎಲ್ಲರ ಮೇಲೆ ಇದೆ, ದೇವರ ಪ್ರಸನ್ನತೆ ಇದೆ, ದೇವರು ಇಲ್ಲಿದ್ದಾನೆ, ದೇವರ ಪ್ರಸನ್ನತೆ ಇಲ್ಲಿದೆ, ದೇವರ ಮಹಿಮೆ ಇಲ್ಲಿದೆ, ಎಲ್ಲವೂ ಇಲ್ಲಿರುವಾಗ ನಾನು ಅದನ್ನು ಕಂಡುಕೊಳ್ಳದೆ ಹೋಗೋದಕ್ಕೆ ಕಾರಣ ಏನಂದ್ರೆ ನನ್ನ ಪೂರ್ಣ ಮನಸ್ಸಿನಿಂದ ನಾನು ಏನಾಗ್ತಾ ಇಲ್ಲ, ನಾನು ದೇವರನ್ನು ಹುಡುಕ್ತಾ ಇಲ್ಲ. ಯಾರು ಪೂರ್ಣ ಮನಸ್ಸಿನಿಂದ ದೇವರನ್ನು ಹುಡುಕ್ತಾರೋ ಅವರು ದೇವರನ್ನು ಕಂಡುಕೊಳ್ಳುತ್ತಾರೆ. ಹಲ್ಲೆಲೂಯಾ. ನಾವು ಮೊದಲದಾಗಿ ಮಾಡಬೇಕಾದ ವಿಷಯ, ನನ್ನ ಮನಸ್ಸು ಪೂರ್ಣ ಮನಸ್ಸಿನಿಂದ ದೇವರು ನಾನು ಹುಡುಕುವಂತವನಾಗಿರಬೇಕು. ಪ್ರೈಸ್ ದಿ ಲಾರ್ಡ್. ಕೆಳಗೆ ಓದೋಣ ಇವಾಗ. 19ನೇ ವಚನ ಓದಿಕೊಂಡ್ರೆ ಎರಡನೇ ವಿಷಯಗಳು ನಾವು ಏನ್ ಮಾಡಬೇಕು? 19ನೇ ವಚನ, ನಾನು ನನ್ನ ಸೇವಕರಾದ ಪ್ರವಾದಿಗಳನ್ನು ಅವರ ಬಳಿಗೆ ಸಾವಕಾಶ ಮಾಡದೆ ಕಳುಹಿಸಿ ಏಳಿಸುತ್ತಾ ಬಂದರು. ಅವರು ಕೇಳಲಿಲ್ಲ. ಯಾರು ಕೇಳಲಿಲ್ಲ? ದೇವರು ಹೇಳ್ತಾ ಇದ್ದಾನೆ, ಪರಿಸ್ಥಿತಿಯಲ್ಲಿ ಇರುವಾಗ ದೇವರು ತನ್ನ ಪ್ರವಾದಿಗಳನ್ನು ಕಳಿಸ್ತಾ ಇದ್ದಾನೆ, ಸೇವಕರನ್ನು ಕಳಿಸ್ತಾ ಇದ್ದಾನೆ. ಆದರೆ ಅವರು ಏನ್ ಮಾಡಲಿಲ್ಲ? ಕೇಳಲಿಲ್ಲ. ದೇವರನ್ನು ಸರಿಗೆ ಹುಡುಕದೆ ಹೋಗುವವರಿಗೆ ಅದರಿಂದ ಬಿಡುಗಡೆ ಆಗೋದಕ್ಕೆ ಸಾಧ್ಯವಿಲ್ಲ. ಎರಡನೇದು, ಸೇವಕರ ಮಾತನ್ನು ಯಾರು ಕೇಳ್ತಾ ಇಲ್ಲವೋ ಅವರಿಗೂ ಬಿಡುಗಡೆ ಆಗುವುದಿಲ್ಲ. ಇದು ರಹಸ್ಯ. ಒಂದು, ದೇವರನ್ನು ನೀನು ಪೂರ್ಣ ಮನಸ್ಸಿಂದ ಹುಡುಕಬೇಕು. ಎರಡನೇದಾಗಿ ಸೇವಕರು ಹೇಳುವಂತ ಮಾತನ್ನು ಏನ್ ಮಾಡಬೇಕು? ಕೇಳಬೇಕು. ಈ ಎರಡಿದ್ರೆ ನಿನ್ನ ಜೀವಿತದಲ್ಲಿ ಎಲ್ಲದರಲ್ಲಿ ಏನಾಗ್ತಿ? ಬಿಡುಗಡೆಯನ್ನು ಹೊಂದಿಕೊಂಡು ಆಶೀರ್ವಾದದ ಮೇಲೆ ಆಶೀರ್ವಾದವನ್ನು ಹೊಂದಿಕೊಂಡು ದೇವರ ಮುಂದೆ ಹೋಗೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ನಾವು ಬಿಡುಗಡೆ ಬೇಕಂತೀವಿ, ಆದರೆ ನಾವು ಮಾಡಬೇಕಾದ ಕಾರ್ಯಗಳು ನಾವೇನ್ ಮಾಡಲ್ಲ, ಮಾಡುವುದಿಲ್ಲ. ನಾವು ಆಶೀರ್ವಾದ ಬೇಕಂತೀವಿ, ಆದರೆ ನಾವು ಮಾಡಬೇಕಾದ ಕಾರ್ಯಗಳು ನಾವು ಮಾಡುವುದಿಲ್ಲ. ಆದರೆ ದೇವರು ಹೇಳುವಂತ ವಿಷಯ, ಪೂರ್ಣ ಮನಸ್ಸಿಂದ ನಾನು ಹುಡುಕು. ಸೇವಕರು ಪ್ರವಾದಿಗಳ ಕಳಿಸುವಾಗ ಅವರು ಹೇಳಿದ ಮಾತು ನೀನೇನ್ ಮಾಡು? ಕೇಳಿ. ವಚನ ಹೋದ್ರೆ ಕೆಳಗಡೆ ಹಿಂಗೆ ನೀವು ಕೇಳಲಿಲ್ಲ, ಕೇಳದೆ ಹೋದರು. ಇದು ಯೆಹೋವನ ನುಡಿ. ನಾನು ಯೆರೂಸಲೇಮಿನಿಂದ ಬಾಬೆಲಿಗೆ ಸಾಗಿಸಿದ
ಸೆರೆಯವರೇ, ನೀವೆಲ್ಲರೂ ಹಾ. ಯೆಹೋವನ ವಾಕ್ಯವನ್ನು ಕೇಳಿರಿ. ಯೆಹೋವನ ವಾಕ್ಯವನ್ನು ಕೇಳಿರಿ. ಇಸ್ರಾಯೇಲರ ದೇವರು ಹಾ. ಸೇನಾಧೀಶ್ವರನು ಆದ ಹಾ. ಯೆಹೋವನು ತನ್ನ ಹಾ. ಹೆಸರೆತ್ತಿ ಸುಳ್ಳನ್ನು ಸಾರುವ ಚೆನ್ನಾಗಿ ಗಮನಿಸಿರಿ. ಸೇವಕರ ಮಾತನ್ನುವಾಗ, ದೇವರು ಸೇವಕರ ಮೂಲಕವಾಗಿ ಮಾತಾಡುವಾಗ ದೇವರ ಮಾತನ್ನೇ ನೀವೇನ್ ಮಾಡಬೇಕು? ಕೇಳುವಂತವರಾಗಿರು. ಪೂರ್ಣ ಮನಸ್ಸಿಂದ ಹುಡುಕಬೇಕು. ಎರಡನೇದಾಗಿ ದೇವರ ಮಾತಿಗೆ ನೀವೇನಾಗಬೇಕು? ಕಿವಿ ಕೊಡುವಂತವರಾಗಿರಬೇಕು. ಯಾವಾಗ ನಾವು ಕಿವಿ ಕೊಡ್ತೀವೋ ಆ ನಿಮಿಷನೇ ನಮ್ಮ ಪರಿಸ್ಥಿತಿ ದೇವರು ಮಾರ್ಪಡಿಸ್ತಾನೆ. ಆದರೆ ನಾವು ಪರಿಸ್ಥಿತಿನ ನೋಡ್ತೀವಿ ಬಿಟ್ರೆ ದೇವರ ವಾಕ್ಯನ ನೋಡಲ್ಲ. Praise the Lord. Hallelujah. ಈಗ ದೇವರು ಎಷ್ಟು ಜನ ಇಲ್ಲಿ ಇದಾನಂತ ಎಷ್ಟು ಜನ ನಂಬ್ತೀವಿ? ದೇವರು ನಮ್ಮ ಪರಿಸ್ಥಿತಿನ ಮಾರ್ಪಡಿಸ್ತಾನೆ ಅಂತ ಎಷ್ಟು ಜನ ನಂಬ್ತೀವಿ? Hallelujah. ದೇವರು ಈ ಪರಿಸ್ಥಿತಿ ನನ್ನ ಬಿಡುಗಡೆ ಮಾಡ್ತಾನೆ ಎಷ್ಟು ಜನ ನಂಬ್ತೀರಿ? ಎಲ್ಲರನ್ನ ನಂಬುತ್ತೀವಿ. ಆದ್ರೆ ಮನೆಗೆ ಹೋದ ಮೇಲೆ ಅದೇ ನಂಬಿಕೆ ನಮಗಿದ. ಯಾಕೆ? ಇಲ್ಲಿ ದೇವರ ಪ್ರಸನ್ನತೆ ಇದೆ, ದೇವರ ಕಾರ್ಯ ಇದೆ, ದೇವರ ಆತ್ಮನ ಕಾರ್ಯಗಳಿದೆ, ದೇವರ ಮಹಿಮೆ ಇದೆ. ಈ ಸಮ್ಮುಖದಲ್ಲಿ ನಾವು ಇರುವಾಗ ನಮ್ಮ ಪರಿಸ್ಥಿತಿ ನೆನಪಿಗೆ ಬರುವುದಿಲ್ಲ, ದೇವರ ವಾಕ್ಯ ನಮಗೆ ನೆನಪು ಬರುವಂತದ್ದಾಗಿದೆ. ಆದರೆ ಈಗ ನಾವೆಲ್ಲಿ ಹೋಗ್ತಾ ಇದ್ದೇವೆ ಅಂದ್ರೆ, ದೇವರ ವಾಕ್ಯವನ್ನು ನಾವು ಇಲ್ಲದ ಸ್ಥಳಕ್ಕೆ ಹೋಗುವಾಗ ನಾವು ಎಲ್ಲಿ ಯಾವ ಪರಿಸ್ಥಿತಿ ಅಂದ್ರೆ, ನಮ್ಮ ಇಕ್ಕಟ್ಟಾದ ಪರಿಸ್ಥಿತಿ, ನಮಗಿರುವಂತ ಸೆರೆಮನೆಯ ಒಂದು ಪರಿಸ್ಥಿತಿಯಲ್ಲಿ ಹೋಗುವಾಗ ಅಲ್ಲಿ ನಾನು ಮಾತಾಡಬೇಕಾದ ಕಾರ್ಯ ಏನಂದ್ರೆ, ದೇವರು ಈ ಪರಿಸ್ಥಿತಿಯಿಂದ ನನ್ನನ್ನು ಬಿಡಿಸುವುದಕ್ಕೆ ಆತನಿಂದ ಸಾಧ್ಯ. ಯಾವಾಗ ಹೇಳ್ಬೇಕು? ಚೆನ್ನಾಗಿರುವಾಗಲ್ಲ, ಆ ಪರಿಸ್ಥಿತಿಯಲ್ಲಿ ಇದ್ದು ಹೇಳುದು. ನಂಬಿಕೆ ಬಗ್ಗೆ ನಾವು ಕೇಳ್ತಾ ಇರ್ತೀವಿ. ನಂಬಿಕೆ ಅನ್ನುವಂಥದ್ದು ಸಭೆಯಲ್ಲಿ ಹೇಳುವಂತ ಮಾತು ಅಲ್ಲ, ಯಾವ ಪರಿಸ್ಥಿತಿಯಲ್ಲಿ ಇದೆಯೋ ಅಲ್ಲಿ ಹೇಳುವಂತ ಮಾತು. ನಾ ಹೇಗಿರ್ಬೇಕಂದ್ರೆ ನಂಬಿಕೆಯಿಂದ ಹೇಳಬೇಕು. ಅಂದರೆ ಫುಲ್ ಮಳೆ ಬರ್ತಾ ಇದೆ, ಬೆಳಗ್ಗೆ ಒಂದು 3-4 ಗಂಟೆ ಇರಬೇಕು, ಫುಲ್ ಮಳೆ ಬರ್ತಾ ಇದೆ. ಹೊರಗೆ ಹೋಗಿ ನನಗೆ ಸ್ವಲ್ಪ ಪ್ರೇಯರ್ ಮಾಡಿ ಅಭ್ಯಾಸ ಇತ್ತು. ಹೊರಗೆ ಹೋಗುವಾಗ ಮಳೆ ಬರ್ತಾ ಇದೆ, ಇವು ಮಳೆ ಬರ್ತಾ ಇದ್ದಲ್ಲ ಸರಿ, ಒಳಗಿಂದ ಪ್ರೇಯರ್ ಮಾಡ್ತಾ, ಒಳಗಿಂದ ಪ್ರೇಯರ್ ಮಾಡ್ತಾ ಇದ್ದೆ. ಈಗ ಮಳೆ ನಿಲ್ಲಬೇಕು, ಒಳಗಿಂದ ಪ್ರೇಯರ್ ಮಾಡ್ತಾ ಇದ್ದಾರೆ. ಒಳಗಿಂದ ದೇವರೇ ಮಳೆ ನಿಲ್ಲಿಸಪ್ಪ, ಮಳೆ ನಿಲ್ಲಿಸಪ್ಪ ಅಂತ ಪ್ರೇಯರ್ ಮಾಡ್ತಾ ಇದ್ದೆ. ದೇವ್ರು ಹೇಳಿದಾನೆ, ಮಳೆ ನಿಲ್ಲಬೇಕಂತೇಳಿ ಒಳಗಿಂದ ಪ್ರೇಯರ್ ಮಾಡಬೇಡ, ಹೊರಗೆ ಒಂದು ಪ್ರೇಯರ್ ಮಾಡಂತ. ನಾವೆಲ್ಲಿಂದ ಪ್ರೇಯರ್ ಮಾಡ್ತೀವಿ? ಸೇಫ್ಟಿ ಝೋನ್ ಇಂದ ಪ್ರೇಯರ್ ಮಾಡ್ತಾ ಇರ್ತೀವಿ. ಯಾಕೆ? ಇಲ್ಲಿ ಏನಾಗಲ್ಲ. ಯಾವಾಗ ಪರಿಸ್ಥಿತಿಯಲ್ಲಿ ಹೋಗ್ತಾ ಇದೀವೋ ಆ ಪರಿಸ್ಥಿತಿಯ ಮಧ್ಯದಲ್ಲಿ ನನಗೆ ನಂಬಿಕೆ ಇರಬೇಕು. ಆ ಪರಿಸ್ಥಿತಿಯ ಮಧ್ಯದಲ್ಲಿ ನಾನು ಪರಿಸ್ಥಿತಿಯ ನೋಡ್ತಾ ಇದ್ದೀನ, ದೇವರ ವಾಕ್ಯ ನೋಡ್ತಾ ಇದ್ದಾನ. ನನಗಿರುವಂತ ಕಷ್ಟವನ್ನು ನೋಡ್ತಾ ಇದ್ದಾನ, ದೇವರ ಸೇವಕರ ಮಾತನ್ನು ನೋಡ್ತಾ ಇದ್ದೀನ. ಇದರ ಮಧ್ಯದಲ್ಲಿ ನೀವು ಯಾವುದಕ್ಕೂ ಪ್ರಾಮುಖ್ಯ ಕೊಡ್ತಾ ಇದೆಯೋ ಅದೇ ನಿನ್ನ ಜೀವಿತದಲ್ಲಿ ನೆರವೇರುವಂತದ್ದಾಗಿದೆ. ಈಗ ನಾನು ಯಾವುದಕ್ಕೂ ಮುಖ್ಯತ್ವವನ್ನು ಕೊಡಬೇಕು? ಯಾವ ಪರಿಸ್ಥಿತಿಯಲ್ಲಿ ನಾವು ಇದೀವೋ, ಯಾವ ಸ್ಥಿತಿಯಲ್ಲಿ ಇದೀವೋ, ಯಾವ ಇಕ್ಕಟ್ಟಿನಲ್ಲಿ ಇದೀವೋ ಅದಕ್ಕೆ ಮುಖ್ಯತ್ವ ಕೊಡುವುದಕ್ಕಿಂತಲೂ, ಈ ಲೋಕದಲ್ಲಿರುವುದಕ್ಕಿಂತಲೂ ನನ್ನ ಒಳಗಿರುವ ಆತನು ಹೆಚ್ಚಿನವನಾಗಿರುವ ಕಾರಣ ನಾನು ಆತನಿಗೆ ಮುಖ್ಯತ್ವವನ್ನು ಕೊಡಬೇಕು. ಆದರೆ ನಾವು ಯಾವುದಕ್ಕೆ ಮುಖ್ಯತ್ವವನ್ನು ಕೊಡ್ತಾ ಇದ್ದೀವಿ? ನಮ್ಮ ಕಷ್ಟಗಳಿಗೆ ಮುಖ್ಯತ್ವವನ್ನು ಕೊಡ್ತಾ ಇದ್ದೀವಿ, ಪರಿಸ್ಥಿತಿಗಳಿಗೆ ಮುಖ್ಯತ್ವವನ್ನು ಕೊಡ್ತಾ ಇದ್ದೀವಿ. ಯಾಕೆ ದೊಡ್ಡದಾಗಿ ಕಾಣಿಸುತ್ತೆ ಗೊತ್ತಾ? ನಾವು ಅದರ ಒಳಗೆ ಹೋಗಿ ಕೂತ್ಕೊಂಡು ಅದರ ಬಗ್ಗೆ ಯೋಚನೆ ಮಾಡ್ತಾ ಅದನ್ನು ದೊಡ್ಡದಾಗಿ ಕಾಣಿಸುತ್ತೆ. ಇಲ್ಲಿಂದ ಬೆಳಗ್ಗೆ ರಾತ್ರಿ ಸಮಯದಲ್ಲಿ ಚಂದ್ರ ನೋಡುವಾಗ ಎಷ್ಟು ಚೆನ್ನಾಗಿದೆ, ಬಹಳ ಚೆನ್ನಾಗಿರ್ತದಲ್ಲ, ಎಷ್ಟು 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 ದೊಡ್ಡದು ಕಾಣಿಸ್ತದೆ ಹೇಳ್ರಿ. ಆದ್ರೆ ಅದು ಎಷ್ಟು ದೊಡ್ಡದು ಗೊತ್ತಾ ಹೇಳ್ರಿ? ಸೂರ್ಯ ಎಷ್ಟು ಕಾಣ್ತದೆ, ಆದ್ರೆ ಭೂಮಿಗಿಂತ ಅದು ಎಷ್ಟು ದೊಡ್ಡದು ಗೊತ್ತಾ? ಈಗ ಅದೇ ನೀನು ಹೋಗಿ ಚಂದ್ರಮಂಡಲದಿಂದ ಭೂಮಿ ನೋಡುವಾಗ ಎಷ್ಟು ಕಾಣ್ತದೆ? ಯಾಕೆ ಕಾಣ್ತದೆ? ಚಿಕ್ಕದು ಕಾಣುವುದು, ದೊಡ್ಡದು ಕಾಣುವುದು ನಾನು ಎಲ್ಲಿದ್ದು ಡಿಸೈಡ್ ಮಾಡ್ತೀನೋ ಅದರ ಮೇಲೆ ಇದೆ. ನಿನ್ ಪರಿಸ್ಥಿತಿಯಲ್ಲಿ ಇರುವವರೆಗೂ ಅದು ನಿನಗೆ ದೊಡ್ಡದಾಗಿ ಕಾಣಿಸ್ತದೆ, ಆದರೆ ಕ್ರಿಸ್ತನಲ್ಲಿ ಬರುವಾಗ ಅದು ನಿನಗೆ ಚಿಕ್ಕದಾಗಿ. ನಾನು ಎಲ್ಲಿಂದ ಮಾತಾಡ್ತಾ ಇದ್ದೀನಿ? ಕ್ರಿಸ್ತನಲ್ಲಿ ಇದ್ದುಕೊಂಡು, ವಾಕ್ಯದಲ್ಲಿ ಇದ್ದುಕೊಂಡು ನಾನು ಮಾತಾಡುವಾಗ ಅದು ನನಗೆ ಏನು ಕಾಣಿಸುವುದಿಲ್ಲ. ಬೆಂಕಿಯಲ್ಲಿ ಹೋಗ್ಬೇಕಾದ್ರೂ ಅದ್ರ ಬಗ್ಗೆ ನನಗೆ ಚಿಂತೆ ಇರಲ್ಲ. ಯಾಕೆಂದ್ರೆ ಅದು ನನ್ನನ್ನು ಏನು ಮಾಡುವುದಿಲ್ಲ. ನದಿಯಲ್ಲಿ, ನೀರಲ್ಲಿ, ಸಮುದ್ರದಲ್ಲಿ ನಡೆಯುವಾಗಲೂ ನಾನು ಅದನ್ನು ನೋಡಿದ್ರೆ, ನಾನು ಆ ಪರಿಸ್ಥಿತಿ ನೋಡುವಾಗ ನಾನು ಮುಳುಗಿ ಹೋಗ್ತೇನೆ. ಪೇತ್ರ ಅದನ್ನೇ ಮಾಡಿದ. ದೇವರನ್ನು ನೋಡುವಾಗ ಧೈರ್ಯದಿಂದ ಹೇಳ್ದ, ಯಾವಾಗ ಬಿರುಗಾಲು ನೋಡಿದನು ಮುಳುಗಿ ಹೋದ.
ನಾವು ಯಾವಾಗಲೂ ಅದನ್ನು ನೋಡ್ತಾ ಇರ್ತೀವೋ ನಾವು ಇನ್ನೂ ಕೆಳಗನೆ ಇರ್ತೀವಿ. ಯಾವಾಗ ಕ್ರಿಸ್ತನ್ ನೋಡ್ತೀವೋ ನಾವು ಮೇಲನೆ ಬರ್ತೀವಿ. ಹಲ್ಲೆಲೂಯಾ. ಈಗ ನನ್ನ ಆಲೋಚನೆ ಏನಾಗಿರ್ಬೇಕು, ದೇವರು ಎಲ್ಲವುದನ್ನು ಇದ್ದಕ್ಕಾಗಿ ಇಟ್ಟಿದ್ದಾನೆ. ನಾನು ದೇವರನ್ನು ಮೊರೆ ಹಿಡಿತಾ ಇದ್ದಾನೆ. ನಾನು ಮಾಡಬೇಕಾದ ಕಾರ್ಯಗಳನ್ನು ಪೂರ್ಣ ಮನಸ್ಸಿಂದ ದೇವರನ್ನು ಹುಡುಕಬೇಕು. ನಾನು ಸೇವಕರ ಮಾತುಗಳು ವಿಧೇಯನಾಗಿರಬೇಕು, ದೇವರ ಮಾತಿಗೆ ವಿಧೇಯನಾಗಿರಬೇಕು. ಆಗ ನಾನು ಮಾಡುವಂತ ಒಂದೊಂದು ಕಾರ್ಯಗಳು ನನಗೆ ಜೀವನ ಕೊಡುವಂತದ್ದಾಗಿದೆ. ಯೇಸು ಪೇತ್ರನಿಗೆ ಹೇಳ್ತದೆ, ಯೇಸುವೆ ನೀನಾದರೆ ನಾನೇನ್ ಮಾಡ್ಬೇಕು, ನೀರಿನ ಮೇಲೆ ನಡೆಯಬೇಕು. ಯೇಸುಮ್ಮೆ ಬಾ ಅಂತ ಹೇಳಿದ. ನೀರಿನ ಮೇಲೆ ಹೆಜ್ಜೆಡುವಾಗ ಜಾಗ್ರತೆ ಏನ್ ಮಾಡ್ದ, ಭಯಪಟ್ಟು ಹೆಜ್ಜೆಡ್ತಾ ಇದ್ದಾನೆ. ಭಯಪಟ್ಟು ಹೆಜ್ಜೆಡ್ತಾ ಇದ್ದಾನ? ನೀರಿನ ಮೇಲೆ ಕಾಲಿಡ್ಬೇಕಂದ್ರೆ ಎಲ್ಲರಿಗೂ ಭಯ. ಆದ್ರೆ ಒಂದು ವೇಳೆ ನಾವು ಊಗಿಸ್ಕೊಳ್ತಾನೆ, ಕೆಲವೊಂದು ವಾಕಿಲ್ ಹೋಗೋ ಊಗಿಸ್ಕೊಳ್ಳೋದು. ಆ ಒಂದು ಹಡಗಿನಿಂದ ಫಸ್ಟ್ ಏನ್ ಮಾಡ್ತಾನೆ, ಕಾಲನ್ನು ಸ್ವಲ್ಪ ಮೆಲ್ಲಕ್ಕೆ ಗಿಟ್ಟು ನೋಡಿರ್ತಾನೆ, ನಿಮ್ಗೆ ಹೋಗ್ತಾ ಇಲ್ಲ. ಒಂದು ಕಾಲು ಇಟ್ಟಿದ ಮೇಲೆ ಸ್ವಲ್ಪ ಏನಾಗಿದೆ, ಧೈರ್ಯ ಬಂತು, ಮುನಿಗೆ ಹೋಗ್ಲಿಲ್ಲ. ಬಹಳ ಸಂತೋಷ. ಎರಡು ಕಾಲಿಟ್ಟು ಮತ್ತೆ ಹೆಜ್ಜೆ ಇಟ್ಟು ನಡ್ಕೊಂಡು ಬರೋವಾಗ ಇನ್ನೂ ಖುಷಿ ಆಗ್ತಾ ಇದೆ. ದೇವರು ನೋಡ್ಕೊಂಡು ನಡೆಯುವಾಗ ಖುಷಿ ಆಗ್ತಾ ಇದೆ. ಸಂತೋಷ, ಆರಾಧನೆ ಮಾಡುವಾಗ, ದೇವರು ನೋಡುವಾಗಲೇ ಖುಷಿ ಆಗ್ತಾ ಇರ್ತದೆ. ಯಾವಾಗ ಅಲೆಗಳು ಇನ್ನೂ ಜಾಸ್ತಿ ಆಗುವಾಗ ಬೈಬಲ್ ಹೇಳುತ್ತದೆ, ಅವನು ಯಾವುದು ನೋಡಿದನಂತೆ, ಅಲೆಗಳನ್ನು ನೋಡಿದ. ಯಾವಾಗ ಅಲೆಗಳು ನೋಡಿದನೋ ತಕ್ಷಣ ಬೈಬಲ್ ಹೇಳುತ್ತದೆ ಅವನು ಮುಳುಗಿ ಹೋದ. ಪರಿಸ್ಥಿತಿನ ನೋಡಿ ನೋಡಿ ನಾವು ಇನ್ನು ಮುಳುಗಿ ಹೋಗ್ತಾ ಇದ್ದೀವಿ. ನಮ್ಮ ಸ್ಥಿತಿಗಳು ನೋಡಿ ನೋಡಿ ನಾವೇನಾಗ್ತಾ ಇದೀವಿ, ಮುಳುಗಿ ಹೋಗ್ತಾ ಇದೀವಿ. ಆದ್ರೆ ನಿನ್ನ ಸಂಗಡ ನನ್ನ ಸಂಗಡ ಇರುವಂತ ದೇವರನ್ನು ನಾವು ಮರೆತು ಹೋಗ್ತಾ ಇರ್ತೀವಿ. ಆತನು ಸಾಧಾರಣವಾದ ದೇವರಲ್ಲ. ಪರಿಸ್ಥಿತಿಗಳನ್ನು ಕ್ಷಣದಲ್ಲಿ ಮಾರ್ಪಡಿಸುವಂತ ಸಾಮರ್ಥ್ಯ ದೇವರಾಗಿದ್ದಾನೆ. ಇಲ್ಲದನ್ನು ಇರುವ ಹಾಗೆ ಕರೆಯುವಂತ ದೇವರಾಗಿದ್ದಾನೆ. ಆ ದೇವರು ನಮ್ಮ ಸಂಗಡ ಇರುವಾಗ ನಾವು ಹೇಳಬೇಕು, ಕರ್ತ ನನಗೋಸ್ಕರವಾಗಿ ಎಲ್ಲವನ್ನು ಮಾಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ, ಒಂದು ಕಾರ್ಯಗಳು, ಒಂದು ಘಟನೆ ನೋಡುವಾಗ 1ನೇ ಅರಸಗಳು 17ನೇ ಅಧ್ಯಾಯದಲ್ಲಿ 9ನೇ ವಚನ. ಆಗ ಯೆಹೋವನು ಅವನಿಗೆ, ನೀನು ಇಲ್ಲಿಂದ ಚಿದೋನ್ಯರ ಚರತೆ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸಿಸು. ನಿನ್ನನ್ನು ಸಾಕಬೇಕೆಂದು ಅಲ್ಲಿನ ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ ಅಂದನು. ಅವನು ಅಲ್ಲಿಂದ ಹೊರಟು ಚರತದ ಬಾಗಲಿನ ಸಮೀಪಕ್ಕೆ ಬಂದಾಗ ಸೌದೆಯನ್ನು ಕೂಡಿಸುತ್ತಿರುವ ಒಬ್ಬ ವಿಧವೆಯನ್ನು ಕಂಡು ಆಕೆಯನ್ನು ಕೂಗಿ, ದಯವಿಟ್ಟು ಕುಡಿಯುವುದಕ್ಕೆ ಒಂದು ತಂಬಿಗೆಯಲ್ಲಿ ನೀರು ತೆಗೆದುಕೊಂಡು ಬಾ ಎಂದು ಹೇಳಿದನು. ಚೆನ್ನಾಗಿ ಗಮನಿಸಿದೆ. ದೇವರು ಎಲಿಯನನ್ನು ಪೋಷಿಸುವುದಕ್ಕಾಗಿ ಆ ಒಂದು ವಿಧವೆಯನ್ನು ದೇವರೇನು ಆಲ್ರೆಡಿ ಏನ್ ಮಾಡಿದ್ದಾನೆ, ಆಜ್ಞಾಪಿಸಿದ್ದಾನೆ. ಆಲ್ರೆಡಿ ದೇವರು ಎಲ್ಲಿ ನೇಮಿಸಿದ್ದಾನೆ, ಒಂದು ವಿಧವೆಗೆ ದೇವರು ಆಜ್ಞಾಪಿಸಿದ್ದಾನೆ. ದೇವರು ಆ ಸ್ಥಳಕ್ಕೆ ಹೋಗುವುದಕ್ಕೆ ಮುಂಚೆನೆ ದೇವರು ಆಕಿ ಹೃದಯದಲ್ಲಿ ಏನ್ ಮಾಡ್ತಾ ಇದ್ದಾನೆ, ಮಾತಾಡಿದ್ದಾನೆ, ಪ್ರೇರೇಪಣೆ ಕೊಟ್ಟಿದ್ದಾನೆ ಆಲ್ರೆಡಿ. ಈಗ ಸೇವಕನು ಹೋಗಿ ಒಂದೇ ಒಂದು ಮಾತು, ಅಮ್ಮ ನನಗೆ ಕುಡಿಯಕ್ಕೆ ಸ್ವಲ್ಪ ನೀರು ತಗೋ. ಆಕೆ ನೀರು ತಗೊಳ್ಳೋದಕ್ಕೆ ಹೋಗುವಾಗಲೇ ಮತ್ತೆ ಕೇಳ್ತಾ ಇದ್ದಾನೆ. ಏನಂತ ಕೇಳ್ತಾ ಇದ್ದಾನೆ ಮತ್ತೆ? ಆಕೆಯು ಹೋಗುತ್ತಿರುವಾಗ ಆಕೆಯನ್ನು ಕರೆದು, ನೀನು ಬರುವಾಗ ನನಗೋಸ್ಕರ ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಬಾ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೀನು ಬರುವಾಗ ನೀನು ಮಾತ್ರ ನನಗೋಸ್ಕರವಾಗಿ ಒಂದು ರೊಟ್ಟಿ ತಗೊಂಡು. ಆ ಕೇಳುವಂತ ಉತ್ತರ ಏನು ಗೊತ್ತಾ? ಅಯ್ಯ, ಆಕೆಯು ಅವನಿಗೆ, ನಿನ್ನ ದೇವರಾದ ಯೆಹೋವನಾನೇ, ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ, ಮಡಿಕೆಯಲ್ಲಿ ಒಂದು ಹಿಟ್ಟು ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ, ಇವುಗಳ ಹೊರತಾಗಿ ಬೇರೇನೂ ಇರುವುದಿಲ್ಲ. ಈಗ 2 ಕಟ್ಟಿಗೆಗಳನ್ನು ಹೆಕ್ಕಿ ನನಗೋಸ್ಕರವೂ ನನ್ನ ಮಗನಿಗೋಸ್ಕರವೂ ರೊಟ್ಟಿ ಮಾಡುತ್ತೇನೆ ಅಂದನು. ಅದನ್ನು ತಿಂದ ಮೇಲೆ ನಾವು ಸಾಯಬೇಕೇ ಹೊರತು ಬೇರೆ ಗತಿ ಇಲ್ಲ ಎಂದು ಉತ್ತರ ಕೊಟ್ಟರು. ಚೆನ್ನಾಗಿ ಗಮನಿಸಿ. ಇದನ್ನು ತಿಂದಿದ ಮೇಲೆ ನಾನು ನನ್ನ ಮಗನ ಏನಾಗಬೇಕು, ಸಾಯಬೇಕಂದ್ರೆ ಅರ್ಥ ಏನಂದ್ರೆ, ಇದಾದ ಮೇಲೆ ನಮಗೆ ಊಟ ಇಲ್ಲ, ಊಟ ಇಲ್ಲದೆ ನಾವು ಸಾಯಬೇಕ ಪರಿಸ್ಥಿತಿ ಇದೆ. ಇದು ಮಾತ್ರ ನಮ್ಮ ಕೈಯಲ್ಲಿ ಇದೆ. ಆದರೂ ಸೇವಕರು ಹೇಳ್ತಾನೆ, ನೀನು ಹೋಗಿ ನೀನು ಸುಡುವಂತ ರೊಟ್ಟಿ, ಫಸ್ಟ್ ರೊಟ್ಟಿನ ಏನ್ ಮಾಡ್ಬಾ. ಬೈಬಲ್ ಚೆನ್ನಾಗಿದೆ ನೋಡ್ರಿ. ಆಕೆ ಸೇವಕರು ಹೇಳಿದ ಮಾತಿಗೆ ವಿಧೇಯತೆ ತೋರಿಸಿ ಆಕೆ ಹಾಗೇ ಮಾಡಿದರು.
ದೇವರ ಆಶೀರ್ವಾದ ಯಾವಾಗ ಬರ್ತದೆ? ದೇವರ ಸೇವಕರು ಹೇಳುವಂತ ಮಾತುಗೂ ದೇವರ ವಾಕ್ಯ ದೇವರು ಹೇಳುವಂತ ಮಾತುಗೂ ಯಾವಾಗ ನಾವು ವಿಧೇಯರಾಗ್ತಾ ಇದೀವೋ ಆ ನಿಮಿಷನೇ ನಮ್ಮ ಆಶೀರ್ವಾದಗಳು ಪ್ರಾರಂಭ ಆಗ್ತದೆ. Praise the Lord. ಉಪವಾಸ ಪ್ರಾರ್ಥನೆ ಮಾಡ್ತಾ ಇದೀವಿ. ಉಪವಾಸ ಪ್ರಾರ್ಥನೆ ಮಾಡುವಾಗ ಆಶೀರ್ವಾದಗಳು ದೇವರು ಕೊಡ್ತಾನಾ? 1 ತಾಸು 2 ತಾಸು ಪ್ರಾರ್ಥನೆ ಮಾಡ್ತಾ ಇದ್ರೆ ಆಶೀರ್ವಾದ ಕೊಡ್ತಾನಾ? ಇದೆಲ್ಲ ಪ್ರಾರ್ಥನೆ ಅಂದ್ರೆ ಏನು ಗೊತ್ತಾ? ನಮ್ಮನ್ನು ದೇವರ ಸ್ವರವನ್ನು ಕೇಳುವುದಕ್ಕೆ ಸಿದ್ಧತೆ ಮಾಡುವಂತ ಪ್ರಾರ್ಥನೆಯ ಒಂದು ಸಮಯ ಅದು. ದೇವ ನಮ್ಮ ಜೊತೆಗೆ ಮಾತಾಡೋದಕ್ಕಾಗಿ ಪ್ರಾರ್ಥನೆ. ಆದರೆ ನಾವು ಏನು ಹೇಳ್ತೀವಿ? ದೇವರೇ ನೀನು ಕಾರ್ಯ ಮಾಡು ಅನ್ನುವಾಗ ದೇವರು ಹೇಳ್ತಾನೆ, ನಾನು ಹೇಳೋದು ನೀನು ಮಾಡಿದ್ರೆ ನಾನು ಕಾರ್ಯ ಮಾಡೋಕ್ಕೆ ಸಾಧ್ಯ. ನಾನು 1 ತಾಸು 2 ತಾಸು 3 ತಾಸು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ವಾಕ್ಯ ಓದ್ತಾ ಇದ್ದೀನಿ, ಆದರೆ ದೇವರ ಸ್ವರವನ್ನು ಕೇಳಿ ಅದರಂತೆ ಯಾರು ಮಾಡುತ್ತಾ ಇದ್ದಾರೋ ಅಲ್ಲಿಂದನೇ ಆಶೀರ್ವಾದ ಪ್ರಾರಂಭ ಆಗ್ತದೆ. ದೇವರು ಎದು ನೋಡುವಂಥದ್ದು ಯಾವುದಂದ್ರೆ ವಿಧೇಯತೆ. ದೇವರು ಎದು ನೋಡುವುದಂದ್ರೆ ಪೂರ್ಣ ಮನಸ್ಸನ್ನು ಎದು ನೋಡುತ್ತಾ ಇರ್ತಾನೆ. ದೇವರು ಎದು ನೋಡುವಂಥದ್ದು ಏನಂದ್ರೆ ತನ್ನ ಸ್ವರವನ್ನು ಕೇಳುವಂಥದ್ದು. ಈ 3 ಸಂಗತಿಗಳನ್ನು ನಾವು ಯಾವಾಗ ಮಾಡ್ತಾ ಇರ್ತೀವೋ ನಮ್ಮ ಪರಿಸ್ಥಿತಿಗಳಲ್ಲಿ ಆ ಸ್ಥಿತಿಯಿಂದ ದೇವರು ನಮ್ಮನ್ನು ಮಾರ್ಪಡಿಸಿ ಮತ್ತೆ ಆಶೀರ್ವಾದ ಕಡೆಗೆ, ಜಯದ ಕಡೆಗೆ, ಸಮಾಧಾನದ ಕಡೆಗೆ ದೇವರು ನಮ್ಮನ್ನು ನಡೆಸುವನಾಗಿದ್ದಾನೆ. ಫಸ್ಟ್ ನಾವು ಮಾಡಬೇಕು ಪೂರ್ಣ ಮನಸ್ಸಿಂದ ದೇವರು ಹುಡುಕಬೇಕು. ಆಜ್ಞೆಗಳ ಬಗ್ಗೆ ನಾವು ಓದಿದೀವ ಬೈಬಲ್ ಹಳೆ ಆಜ್ಞೆಯಲ್ಲಿ. ನಿನ್ನ ಯೆಹೋವನಾದ ದೇವರನ್ನು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಹೃದಯದಿಂದಲೂ ಏನ್ ಮಾಡ್ಬೇಕು? ಪ್ರೀತಿಸಬೇಕು, ಹುಡುಕಬೇಕು. ಅದನ್ನೇ ದೇವರು ಕೇಳ್ತದೆ, ನೀವು ಆತನನ್ನು ಪೂರ್ಣ ಮನಸ್ಸಿಂದ ಹುಡುಕಬೇಕು. ಸೇವಕರ ಹೇಳುವಂತ ಮಾತನ್ನು, ದೇವರು ಹೇಳುವಂತ ಮಾತನ್ನು ಕೇಳಬೇಕು. 3ನೇದಾಗಿ ಅದಕ್ಕೆ ವಿಧೇಯರಾಗಬೇಕು. ಯಾವಾಗ ಇದನ್ನು ಮಾಡ್ತಾ ಇದೀವೋ ನಿಮ್ಮ ಪರಿಸ್ಥಿತಿಗಳಲ್ಲಿ ದೇವರ ಆಶೀರ್ವಾದಗಳನ್ನು, ಸಮಾಧಾನವನ್ನು, ಜಯವನ್ನು ದೇವರು ಕೊಡುವಂತವನಾಗಿದ್ದಾನೆ. ಆಕೆ ಹಾಗೆ ಮಾಡಿದಳು. ದೇವರು ಬಾಕಿ ಹೇಳ್ತಾ ಇದೆ, ಆಕೆ ಸುಡುವಾಗಲ ಏನಾಗ್ತದೆ? ಎಣ್ಣೆ ಬರ್ತಾ ಇದೆ. ಬರಗಾಲವು ಮುಗಿಯುವ ತನಕ ಆಕೆಯ ಜೀವಿತದಲ್ಲಿ ಕೊರತೆನೇ ಇರಲಿಲ್ಲಂತೆ. ಹಲ್ಲೆಲೂಯಾ. ಪ್ರಪಂಚವೆಲ್ಲ ಬರಗಾಲ ಇದೆ, ಪ್ರಪಂಚದಲ್ಲಿ ಆಶೀರ್ವಾದ ಇಲ್ಲ, ಲೋಕವೆಲ್ಲ ಬರಗಾಲದಲ್ಲಿ ಇದೆ, ಕಷ್ಟದಲ್ಲಿದ್ದಾರೆ. ಆದರೆ ಆಕೆಯ ಮನೆಯಲ್ಲಿ ಕೊರತೆ ಇಲ್ಲದ ದೇವರು ನಡೆಸಿದ್ದಾನೆ. ಆಮೇಲೆ ನಾವು ಪರಿಸ್ಥಿತಿಗಳನ್ನು ನೋಡಿ ನಾವು ದೇವರನ್ನು ಮೊರೆಯಿಡಬಾರದು. ನನ್ನ ದೇವರು ಎಂಥವನು ಎಂಬುದನ್ನು ಆರಾಧನೆ ಮಾಡಬೇಕು. ಹಲ್ಲೆಲೂಯಾ. ಪರಿಸ್ಥಿತಿಗಿಂತಲೂ ನನ್ನ ದೇವರು ದೊಡ್ಡವನಾಗಿದ್ದಾನೆ. ನನ್ನ ಮಾರ್ಪಡಿಸಿ ಎಲ್ಲ ಕಾರ್ಯಗಳನ್ನು ಜಯ ಕೊಡುವಂತ ದೇವರನ್ನು ನೋಡಿ ನಾವು ಆರಾಧಿಸ್ತಾ ಇದ್ದೀವಿ. ಆದರೆ ನಮ್ಮ ಆರಾಧನೆ ಹೇಗಿದೆ ಅಂದ್ರೆ ನಮ್ಮ ಕಷ್ಟಗಳನ್ನು ನೆನೆಸಿಕೊಂಡು ಆರಾಧನೆ ಮಾಡ್ತಾ ಇರ್ತೀವಿ, ಆದರೆ ದೇವರು ನಡೆಸಿಕೊಂಡು ಆರಾಧನೆ ಮಾಡ್ತೀವಿ. ಕಷ್ಟ ನೆನೆಸುವಾಗ ಅಳು ಬರ್ತದೆ, ದೇವರು ನೆನೆಸುವಾಗಲ್ಲ ಸಂತೋಷವು ಅಲ್ಲಿ ಜಯವು ಬರ್ತದೆ. ಆಮೇಲೆ ಕೆಲವು ಹಾಡುಗಳನ್ನು ನಾವು ಹಾಡ್ತಾ ಇರ್ತೀವಿ, ಸಭೆಗಳಲ್ಲಿ ಕೂಡ ಹಾಡುತ್ತೀವಿ. ಅವರು ಯಾವ ಪರಿಸ್ಥಿತಿಯಲ್ಲಿ ಅವರು ಅದನ್ನು ಹಾಡುಗಳನ್ನು ಬರೆದಿರ್ತಾರೋ ಅದರಿಂದ ದೇವರು ಏನು ಮಾಡ್ತಾನೆ, ಅವ್ರನ್ನ ಬಿಡುಗಡೆ ಮಾಡಿರ್ತಾನೆ. ಕೆಲವು ಹಾಡುಗಳ ಕಾರಣ ಹಾಕಿ, ನನ್ನ ಕಷ್ಟ ದುಃಖ ಯಾರಿಗೆ ಹೇಳಲಯ್ಯ, ಈ ಲೋಕ ಯಾತ್ರೆ. ನಮ್ಮ ಕಷ್ಟ ದುಃಖ ಎಲ್ಲ ಯಾರಿಗೆ ಹೇಳ್ತೀವಿ? ಯಾರಿಗೆ ಹೇಳ್ತೀವಿ? ನಿಜವಾಗಿ ಹೇಳ್ತೀರಾ? ಕೆಲವರು ನಾವು ನೋಡಿನಿ, ಇಲ್ಲಿ ಹೇಳುವಾಗಲ್ಲ ಆಮೇನ್ ಹಲ್ಲೆಲೂಯಾ ದೇವರು ಮಾಡ್ತಾನೆ ಅಂತೇಳಿ ಎಲ್ಲ ಸಂತೋಷವಾಗಿ ಹೇಳಿರ್ತಾರೆ. ಯಾಕೆ ದೇವರು ಪ್ರಾರ್ಥನೆ ಕೇಳಲ್ಲ? ಸೀಕ್ರೆಟ್ ಏನಿಲ್ಲ, ದೊಡ್ಡ ವಿಷಯ ಇಲ್ಲ, ಚಿಕ್ಕ ವಿಷಯನೇ. ದೇವರು ನಮ್ಮ ಪ್ರಾರ್ಥನೆ ಕೇಳೋದ್ರಿಂದ ಕಾರಣ ಏನಂದ್ರೆ, ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದ ಮೇಲೆ. ಒಬ್ಬ ಎಮ್ಮ ಹಿಂಗೆ ಚರ್ಚಲ್ಲಿ ಬಹಳ ಚೆನ್ನಾಗಿ ಪ್ರೇಯರ್ ಮಾಡಿದ್ರು. ಹಲ್ಲೆಲೂಯಾ ದೇವರು ಮಾಡ್ತಾನೆ ಅನ್ನುವಾಗ ಸೇವಕರು ಹೇಳುವಾಗ ಹಲ್ಲೆಲೂಯಾ ಆಮೇಲೆ ಅಂತೆಲ್ಲ ಹೇಳಿದ್ರು. ಸಂತೋಷದಿಂದ ಹೊರಗೆ ಹೋಗ್ತಾ ಇದ್ದಾಳೆ. ಆಕೆಗೆ ಬಹಳ ಕಷ್ಟ. ಹೊರಗೆ ಹೋಗ್ತಾ ಇರುವಾಗ ಒಬ್ಬ ಅಮ್ಮ ಬಂದು, ಏನಮ್ಮ ಚೆನ್ನಾಗಿದ್ಯಾ ಅಂದ್ರು. ಅವಾಗ ಅಮ್ಮ ಏನ್ ಚೆನ್ನಾಗಿದ್ದೀವಿ ನಾವು, ಹೋಯ್ತು ಅಲ್ಲೇ ಹೋಯ್ತು. ಇಲ್ಲಿ ಮಾಡಿದ ಪ್ರಾರ್ಥನೆ ಸ್ಟೆಪ್ಸ್ ಇಳಿದು ಕೆಳಗೆ ಹೋಗುವಾಗಲೇ ಹೋಯ್ತಿಲ್ಲ, ಇನ್ನು ಎಲ್ಲಿ ಆಶೀರ್ವಾದ ಬರ್ತದೆ. ಹೀಗೆ ನಾವು ಕಳ್ಕೊಳ್ತಾ ಇದ್ದೀವಿ. ತಮಿಳು ಒಂದು ಗಾದೆ, ನಾರೈ ತನ್ನ ವಾಯಾಲೆ ಕೆಡು ಅಂದ್ರೆ ಕಪ್ಪೆ ತನ್ನ ಬಾಯಿಂದಲೇ ಕೆಟ್ಟು ಹೋಗ್ತದೆ. ಏನ್ ಕೆಟ್ಟು ಹೋಗ್ತದೆ? ಮಳೆ ಬರುವಾಗ ರಾತ್ರಿ ಎಲ್ಲ ಅರಸ್ತಾ ಇರ್ತದೆ.
ಬೆಳಗ್ಗೆ ನೋಡಿದ್ರೆ ಉಲ್ಟಾ ಇರ್ತದೆ, ಸೆತ್ತವಾಗಿರ್ತದೆ. ನೋಡಿದಿರಾ? ನೈಟ್ ಎಲ್ಲ ಅನಿಸ್ತದೆ. ಆ ಥರ ನಾವು ಪ್ರಾರ್ಥನೆ 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 ಮಾಡಿರ್ತೀವಿ. ಏನ್ ಪ್ರಾರ್ಥನೆ ಮಾಡ್ತೀವಿ? ಇಲ್ಲೆಲ್ಲ ಪ್ರಾರ್ಥನೆ ಮಾಡಿದ್ರು. ಹೊರಗೆ ಹೋಗುವಾಗ ಹೊರಗಿರುವಂತ ಮಾತುಗಳು, ಕೇಳುವಂತ ಮಾತುಗಳು, ಅಪನಂಬಿಕೆಯ ಮಾತುಗಳು ಕೇಳಿ ಏನ್ ಮಾಡ್ತಾರೆ ದೇವರು? ಆ ಹೂ ಅಂತೆಲ್ಲ ಮುಗೀತಲ್ಲ. ಇನ್ನು 1 ತಾಸು ಪ್ರಾರ್ಥನೆ ಮುಗೀತು, ಉಪವಾಸ ಪ್ರಾರ್ಥನೆ ಮುಗೀತು. ನಿಮಗೆ ತಗೊಂಡು ಒಬ್ಬನು ಅಕ್ಕಿ ಚೀಲ ತಗೊಂಡು ಮನೆಯೆಲ್ಲ ಅಕ್ಕಿ ಹಾಕೊಂಡು ಹೋಗ್ತಾ ಇದ್ದಾನೆ, ತುಂಬಿಸ್ಕೊಂಡು ಹೋಗ್ತಾ ಇದ್ದಾನೆ ಹಿಂದೆ. ಮನೆಗೆ ಹೋಗಿ ನೋಡಿದ್ರೆ ಅದ್ರಲ್ಲಿ ಅಕ್ಕಿ ಇಲ್ಲಂತೆ. ಅವನಿಗೆ ಶಾಕು. ಎಷ್ಟೋ ಜನ ಅಕ್ಕಿ ಹಾಕಿದ್ರು, ಇದ್ರಲ್ಲಿ ಹೆಂಗೆ ಅಕ್ಕಿ ಇಲ್ಲ ಅಂತೇಳಿ ಚೆಕ್ ಮಾಡಿದರೆ ಅವನು ಹಾಕಿಕೊಂಡಿರುವಂಥ ಚೀಲೆಯಲ್ಲಿ ಏನಿತ್ತು? ಹೋಳಿ. ಓಕೆ, ಇದೆಲ್ಲ ಎಲ್ಲಿಗೆ ಹೋಗ್ತಾ ಇದೆ? ಇಲ್ಲಿಂತೂ ತುಂಬಿಸ್ಕೊಂಡು ಹೋಗ್ತೀವಿ. ಹೋಗುವಾಗ ಹೆಂಗೆ ಹೋಗ್ತಾ ಇದೆ ಅದರಲ್ಲಿ ಕೇರ್ಫುಲ್ ಆಗಿರ್ಬೇಕು. ಇಲ್ಲಿಂದ ಆಶೀರ್ವಾದ ಹೊಂದ್ಕೊಂಡು ಹೋಗ್ತೀವಿ, ಆದ್ರೆ ಹೋಗುವಾಗ ಅದು ಕಳ್ಕೊಳ್ತೀವ, ಅದನ್ನು ಕಾಪಾಡ್ತೀವಿ. ಅದನ್ನು ಕಾಪಾಡಬೇಕಂದ್ರೆ ನಿನ್ನ ಪೂರ್ಣ ಮನಸ್ಸು ದೇವರ ಕಡೆ ಇರಬೇಕು. ನಿನ್ನ ವಾಕ್ಯಗಳನ್ನು ಕೇಳುವಾಗ ಅದನ್ನು ಗಮನಿಟ್ಟು ಕೇಳಬೇಕು, ಅದಕ್ಕೆ ವಿಧೇಯರಾಗಿರಬೇಕು. ಆವಾಗ ಆ ಆಶೀರ್ವಾದಗಳು ನೆಲೆಯಾಗಿರುವುದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ಈ 3 ದಿನ ಉಪವಾಸ ಪ್ರಾರ್ಥನೆಯಲ್ಲಿ ನಾನು ಹೀಗೆ ಏನೆಲ್ಲ ಹೇಳ್ತಾ ಇದ್ದನೋ ಅದೆಲ್ಲ ದೇವರು ಏನು ಮಾಡ್ತದೆ, ನೀವು ಕೇಳುವಾಗೆಲ್ಲ ಕೊಡ್ತಾ ಇರ್ತಾನೆ. ಅದನ್ನು ಆತ್ಮೀಯದೆಲ್ಲ ಹೊಂದಿಕೊಳ್ತಾ ಇರ್ತೀವಿ. ಆದರೆ ಹೊಂದಿಕೊಂಡು ಅದನ್ನು ಕಾಪಾಡಬೇಕಂದ್ರೆ ನನಗೆ ನಂಬಿಕೆ ಹಾಗೆ ಇರಬೇಕು. ನನ್ನಲ್ಲಿ ಪೂರ್ಣ ಮನಸ್ಸು ದೇವರನ್ನು ಹುಡುಕುವಂಥ ಒಂದು ದಾಹ ಹಾಗೆ ಇರಬೇಕು ಮತ್ತು ವಿಧೇಯತೆ ಹಾಗೆ ಇರುವಾಗ ಆ ಆಶೀರ್ವಾದಗಳನ್ನು ನಾವು ಕಾಪಾಡಿಕೊಂಡು ನಮ್ಮ ಜೀವಿತದಲ್ಲಿ ಅದನ್ನು ಹೊಂದಿಕೊಳ್ಳುವುದಕ್ಕೆ ನಾವು ಯೋಗ್ಯರಾಗಿರ್ತೀವಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನಮ್ಮನ್ನು ಏನು ಮಾಡಿಕೊಳ್ಬೇಕು? ಕಾಪಾಡಿಕೊಳ್ಬೇಕು. ದೇವರ ವಾಕ್ಯಗಳನ್ನು ಕಾಪಾಡಿಕೊಳ್ಳುವಂತೆ ವಾಚನ ಹೇಳ್ತಾರೆ. ಎಷ್ಟು ಜನ ಕೇಳಿದ್ರೆ ವಾಕ್ಯಗಳು? ಆತನ ವಾಕ್ಯಗಳನ್ನು ಕೈಗೊಂಡು ನಡೆಯಬೇಕು, ಅದನ್ನು ಕಾಪಾಡಬೇಕು. ಬೈಬಲ್ ದಾವೀದ ಹೇಳ್ತದಾನೆ, ನಿನ್ನ ವಾಕ್ಯವನ್ನು ನನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಂಡಿದ್ದೀನಿ. ಯಾಕೆ ಬಚ್ಚಿಟ್ಟುಕೊಂಡ? ಯಾರು ಬಂದು ತಗೊಳ್ತಾರೆ? ಯಾರು ತಗೊಳ್ತಾರೆ ಬಂದು? ಯಾಕೆ ತಗೊಳ್ತಾನೆ? ದೇವರು ಒಂದು ಸಾಮ್ಯ ರೂಪದಲ್ಲಿ 3-4 ವಿಷಯಗಳನ್ನು ಹೇಳ್ತದೆ. ಕೆಲವು ಮುಳ್ಳುಗಳ ಮೇಲೆ ಬಿತ್ತು, ಕೆಲವು ದಾರಿಯಲ್ಲಿ ಬಿದ್ದಿರೋದನ್ನು ಪಕ್ಷಿಗಳು ಬಂದು ಅವುಗಳನ್ನು ತಿಂದು ಬಿಟ್ಟು. ಹಲ್ಲೆಲೂಯಾ. ಪಕ್ಷಿಗಳು ಬಂದು ದಾರಿಯಲ್ಲಿ ಬಿದ್ದಿರಂದ್ರೆ ಯಾರು ಗೊತ್ತಾ? ಇಲ್ಲೇ ಕೂತು ವಾಕ್ಯ ಕೇಳ್ತಾ ಇರ್ತಾರೆ, ಒಂದು ಕಡೆ ಎಲ್ಲಿಯೋ ಯೋಚನೆ ಮಾಡ್ತಾರೆ. ಇವರೆಲ್ಲ ದಾರಿಯಲ್ಲಿ ಇರೋದು, ವಾಕ್ಯ ಬೀಳ್ತಾ ಇರ್ತದೆ, ಇವ್ರ ಮೈಂಡ್ ಎಲ್ಲಿರ್ತದೆ? ಎಲ್ಲಿಯೋ ಇರ್ತದೆ. ಹಿಂಗೆ ಕೆಳಗೆ ಹೋಗುವಾಗಲೇ ಸಹಿತ ನೋಡಿ ಮಾಡ್ತಾನೆ, ಇದು ಬರಲ್ಲ, ಈ ಬೀಜ ಬರಲ್ಲ. ಕೆಲವುದು ಬಂಡೆ ಮೇಲೆ ಇರ್ತದೆ. ಅರ್ಧ ಏನಾಗ್ತದೆ ಮನಸ್ಸಲ್ಲಿ, ಒಳಗಡೆಲ್ಲ ಕಠಿಣವಾಗಿರ್ತಾರೆ. ವಾಕ್ಯಗಳು ಕೇಳ್ತಾ ಇರ್ತಾರೆ, ಸಂತೋಷದಿಂದ ಏನು ಮಾಡ್ತಾರೆ? ಸ್ವೀಕಾರ ಮಾಡ್ತಾರೆ. ಆದರೆ ಅವರು ಮಣ್ಣು ಮೇಲೇನೇ ಇದೆ, ಕೆಳಗೇನಿದೆ? ಬಂಡೆ ಇದೆ. ಬೇರು ಆಳವಾಗಿ ಹೋಗದ ಕಾರಣ ಬಿಸಿಲು ಬಂತು. ಬಿಸಿಲು ಅಂದ್ರೆ ಏನು? ಕಷ್ಟಗಳು ಬಂತು. ಕಷ್ಟಗಳು ಬರುವಾಗ ಚುರ್ರು ಅಂತ ತಂಗೆ. ಯಾರು ಚುರ್ರು ಅಂತದೆ? ಮೇಲೆ ಬಿಸಿಲು, ಮೇಲೆ ಮಾತ್ರ ಮಣ್ಣು, ಕೆಳಗೇನಿದೆ? ಬಂಡೆ. ಇಲ್ಲಿ ಬೆಂಕಿ, ಅಲ್ಲಿ ಬೆಂಕಿ, ಮಧ್ಯದಲ್ಲಿ ನಾವು ಭಸ್ಮ. 3ನೇದಾಗಿ ಎಲ್ಲಿ ಬಿತ್ತು? ಮುಳ್ಳುಗಡೆಯಲ್ಲಿ ಬಿತ್ತು. ಮುಳ್ಳುಗಡೆಯಲ್ಲಿ ಬೀಳುವಾಗ ಬೈಬಲ್ ಹೇಳ್ತದೆ, ಈ ಪ್ರಪಂಚದ ಐಶ್ವರ್ಯದ ಚಿಂತೆ ಅಂತ ಹೇಳ್ತಾ ಇದೆ. ಮುಳ್ಳಂದ್ರೆ ಈ ಪ್ರಪಂಚದ ಐಶ್ವರ್ಯದ ಚಿಂತೆ. ವಾಕ್ಯವನ್ನು ಅಡಗಿಸಿಬಿಟ್ಟು, ವಾಕ್ಯವನ್ನೇ ಅಡಗಿಸಿಬಿಟ್ಟಿತ್ತಂತೆ. ಯಾವುದು? ಐಶ್ವರ್ಯದ, ಪ್ರಪಂಚದ ಐಶ್ವರ್ಯದ ಚಿಂತೆ. ಈ ಚಿಂತೆ ಇದೆಲ್ಲ, ನೀನು ಎಷ್ಟು ವಾಕ್ಯ ಕೇಳಿದ್ರು ಆ ವಾಕ್ಯವನ್ನು ಕಾರ್ಯ ಮಾಡದಂತೆ ಅದು ಹಾಗೆ ಅಡಗಿಸಿಬಿಟ್ಟು, ಅದಕ್ಕೆ ಬಹಳ ಹೆಚ್ಚಾಗ್ತಾ ಇದೆ. ನಾವು ವಾಕ್ಯಗಳನ್ನು ಕೇಳುವಾಗ ಅದಕ್ಕೆ ಪೂರ್ಣ ಮನಸ್ಸಿನಿಂದ ಹೇಳ್ತೇವೆ, ಆರಾಧಿಸುವಾಗ ಪೂರ್ಣ ಮನಸ್ಸಿನಿಂದ. ಯಾಕಂದ್ರೆ ಪೂರ್ಣ ಮನಸ್ಸಿಂದ ಕೇಳಿದ್ರಲ್ಲಿ ಕಾರ್ಯ ಆಗ್ತದೆ. ಪೂರ್ಣ ಮನಸ್ಸಿಂದ ಆರಾಧನೆ ಮಾಡಿದ್ರೆ ದೇವರಲ್ಲಿ ಕಾರ್ಯ ಮಾಡ್ತಾನೆ. ಅರ್ಧದಲ್ಲಿ ಮಾಡುವಾಗ ಇದೆಲ್ಲ ಎಡವಟ್ಟು ಆಗ್ತಾ ಇರ್ತದೆ. ನಾವು ಯೋಚನೆ ಮಾಡಿದ್ವಿ, ಇವತ್ತು ಆರಾಧನೆಗೆ ಹೋಗಿ ಬಂದಿನಿ, ಪ್ರೇಯರ್ ಮಾಡಿದ್ದೀನಿ, ಆದರೂ ಆಗಿಲ್ಲಲ್ಲ. ಯಾಕಾಗಿಲ್ಲ? ಅಲ್ಲಿ ಪೂರ್ಣ ಮನಸ್ಸು ನೀನು ಸರಿ ಕೊಟ್ಟಿಲ್ಲ. ಅಲ್ಲಿ ಅರ್ಧ ಏನಾಗಿದೆ? ಮನಸ್ಸು ಆಲೋಚನೆ ಬೇರೆ ಕಡೆ ಹೋಗಿದೆ, ಚಿಂತೆ ಹೋಗ್ತಾ ಇದೆ, ಮನಸ್ಸು ಹೋಗ್ತಾ. ಆರಾಧನೆ ಮಾಡುವಾಗಲ್ಲ
ಯಾವ್ದನ್ನಿಟ್ಟು ಕಣ್ಣೀರು ಬಿಡ್ತಾರೋ ಅಂತ ಗೊತ್ತಿಲ್ಲ. ದೇವ್ರು ನೆನೆಸ್ಕೊಂಡು ಕಣ್ಣೀರು ಬಿಡ್ತಾರೋ, ಕಷ್ಟ ನೆನೆಸ್ಕೊಂಡು ಕಣ್ಣೀರು ಬಿಡ್ತಾರೋ ಯಾರು ಗೊತ್ತು? ಯಾರೋ ಅಳ್ತಾ ಇರ್ತಾರೆ, ಒಳ್ಳೆ ಸಿಸ್ಟರ್ ಆರಾಧನೆ ಚೆನ್ನಾಗಿ ಮಾಡ್ತಾ ಇದಾರೆ ಅಂತ. ಆದ್ರೆ ಅವ್ರು ಯಾಕೆ ಅಳ್ತಾರೆ ಅಂತ ಯಾರು ಗೊತ್ತು? ದೇವರೇ, ನಮ್ಮ ಪಕ್ಕದಲ್ಲಿ ಒಂದು ಮನೆಯವ್ರು ಬಹಳ ಬೈತಾ ಇದ್ದಾರೆ, ನಮ್ಮ ಮನೆಯವ್ರು ಇವ್ರು ಬೈತಾ ಇದಾರೆ, ಅವ್ರು ಬೈತಾ ಇದಾರೆ ಅಂತ ಅದಕ್ಕೆ ಅಳ್ತಾ ಇರ್ತಾರೆ. ಯಾವುದಕ್ಕಾಗಿ ಅಳಲ್ಲ ಅವರು? ಕಣ್ಣೀರು ಯಾವಾಗ ನಿಜವಾದ ಕಣ್ಣೀರು ಯಾರು ಗೊತ್ತಾ? ತನ್ನ ಪಾಪದ ಅರಿವನ್ನು ತಿಳಿದುಕೊಂಡು ದೇವರ ಪ್ರಸನ್ನತೆ ಬರುವಾಗ, ಅಯ್ಯೋ ನಾನು ಪಾಪಿಯಾದ ಮನುಷ್ಯನಂತೇಳಿ ವಾಕ್ಯಗಳು ಅನೇಕ ಸಂಗತಿಗಳು ನೋಡ್ತಾ ಇರ್ತೀವಿ. ಒಳಸು ತುಟಿಯ ಮಧ್ಯದಲ್ಲಿ ವಾಸ ಮಾಡುವನು ಅಂತೇಳಿ ಅಲ್ಲಿ ವಾಕ್ಯಗಳು ನೋಡ್ತಾ ಇದೀವಿ. ದೇವರ ಪ್ರಸನ್ನತೆ ಕಾಣುವಾಗ ಆತ್ಮೀಯ ಕಣ್ಣೀರು ಯಾವಾಗ ಬರ್ತದೆ ಅಂದ್ರೆ ನಮ್ಮ ತಪ್ಪುಗಳನ್ನು ದೇವರು ತೋರಿಸ್ತಾರೆ. ಆ ಕಣ್ಣೀರು ಬೇರೆ. ಅವ್ರು ಬೈತಾರೆ, ಇವ್ರು ಬೈತಾರೆ ಅಂತೇಳಿ ಇದನ್ನ ನೆನೆಸ್ಕೊಂಡು ಕಣ್ಣೀರು ಬಿಡುವಾಗ ಈ ಕಣ್ಣೀರಿಂದ ದೇವರು ಅಯ್ಯೋ ನೀನು ಕಣ್ಣೀರು ಬಿಡುತ್ತಂತೆ ದೇವ್ರು ಅಳ್ತಾನ? ಚೆನ್ನಾಗಿ ನೋಡಿಸ್ಕೊಡ್ರಿ. ದೇವರು ನಮ್ಮ ನೋಡಿ ಅಳುವುದಕ್ಕೆ ಒಂದೇ ಒಂದು ರೀಸನ್ ಇದೆ. ನೀನು ಅಪನಂಬಿಕೆ ಉಳ್ಳವನಾಗಿದ್ದರೆ ಮಾತ್ರ ಆತನ ಕಣ್ಣೀರು ಬಿಡ್ತಾನೆ. ಮಗ ಕಷ್ಟಪಡ್ತಾ ಇದ್ದಾನೆ, ಅಯ್ಯೋ ಮಗ ಕಷ್ಟಪಡ್ತಾ ಇದ್ದಾನಲ್ಲ, ನನ್ನ ಕೈಲಿ ಏನು ಮಾಡಕ್ ಆಗಲ್ಲ ಅಂತೇಳಿ ಅಪ್ಪ ಕಣ್ಣೀರು ಬಿಡ್ತಾನೆ. ಹೌದಾ ಇಲ್ಲ? ಅಪ್ಪಗೆ ಯಾವಾಗ ಕಣ್ಣೀರು ಬರ್ತದೆ? ಮಗ ಕಷ್ಟಪಡ್ತಾ ಇದ್ದಾನೆ, ನನ್ನ ಕೈಲೂ ಏನು ಮಾಡಕ್ಕ. ದೇವರು ಕಣ್ಣೀರು ಬಿಡ್ಬೇಕಂದ್ರೆ ಆತನ ಕೈಲಿ ಏನು ಮಾಡಕ್ ಆಗಲ್ಲ. ಆತನ ಕೈಲಿ ಎಲ್ಲ ಮಾಡಕ್ಕೆ ಸಾಧ್ಯ. ಆದ್ರೆ ನಿನ್ನ ಕಣ್ಣೀರು ನೋಡಿ ಆತನಿಗೆ ನಿನ್ನ ಅಪನಂಬಿಕೆ ನೋಡಿ ಏನಾಗ್ತಾನೆ, ಬೇಸರ ಆಗ್ತಾನೆ. ಬಿಟ್ರೆ ಅಯ್ಯೋ ನನ್ನ ಮಗ ಕಷ್ಟಪಡ್ತಾನಲ್ಲ ಅಂತೇಳಿ ಆತನ ಏನ್ ಮಾಡಲ್ಲ. ಆತನಂಗ ಕಣ್ಣೀರು ಬಿಟ್ರೆ ಏನ್ ಅರ್ಥ ಗೊತ್ತದು? ಆತನ ಕೈಲಿ ಏನು ಮಾಡಕ್ಕಾಗಲ್ಲ ಅಂತೇಳಿ ಅದಲ್ಲ. ಆತನ ಕೈಲಿ ಎಲ್ಲ ಮಾಡಕ್ಕೆ ಸಾಧ್ಯ. ಆತನ ಕಣ್ಣೀರು ಬಿಡಲ್ಲ, ಧೈರ್ಯದ ಮಾತನ್ನು ಹೇಳ್ತಾನೆ. ಆದರಗಿನ ಮಾತುಗಳಿಗಿಂತ ಧೈರ್ಯದ ಮಾತುಗಳು ಹೇಳ್ತಾನೆ, ನಂಬಿಕೆಯ ಮಾತುಗಳು ನುಡಿತಾ ಇದ್ದಾನೆ. ಪೇತ್ರರಿಗೆ ಹೇಳ್ತಾನೆ, ಸೈತಾನ ನಿನ್ನನ್ನು ಶೋಧಿಸುವುದಕ್ಕೆ ನನ್ನ ಹತ್ರ ಏನ್ ಮಾಡಿದ್ದಾನೆ, ಅಪ್ಪಣೆ ಕಳಿಕೊಂಡಿದ್ದಾನೆ. ಆದರೆ ನಾನು ಸೈತಾನನ್ನು ಓಡಿಸಲಿಲ್ಲ, ನೀನು ನಂಬಿಕೆಯಲ್ಲಿ ಕುಂದಿ ಹೋಗದಂತೆ ನಿನಗಾಗಿ ಪ್ರಾರ್ಥನೆ ಮಾಡ್ತೀನಿ. ಸೈತಾನ್ ಬಂದಾನೆ, ದೇವರೇ ಸೈತಾನ ಓಡಿಸಪ್ಪ ಓಡಿಸಪ್ಪ. ದೇವ್ರು ಓಡಿಸಲ್ಲ. ಓಡಿಸ್ತಾನ? ಸೈತಾನು ಓಡಿಸುವಂತ ಸಾಮರ್ಥ್ಯ ನಿನಗೆ ಕೊಡ್ತಾನೆ. ದೇವರೇ ಕಷ್ಟವನ್ನು ತೆಗೆದಾಕು ತೆಗೆದಾಕು ತೆಗೆದಾಕು. ದೇವರ ಕಷ್ಟ ತೆಗೆದಾಕಲ್ಲ, ಕಷ್ಟವನ್ನು ಜಯಿಸುವಂತ ಸಾಮರ್ಥ್ಯ ನಿನಗೆ ಕೊಡ್ತಾನೆ. ದೇವರೇ ಈ ಬಲಹೀನತೆ ತಾಳಕ್ಕಾಗ್ತಲ್ಲ, ಕಷ್ಟ ಇದೆ, ಇದರಿಂದ ನಾನು ಬಿಡುಗಡೆ ಮಾಡು ಬಿಡುಗಡೆ ಮಾಡು. ಇಲ್ಲ, ಅದನ್ನು ಬಿಡುಗಡೆ ಮಾಡುವಂತ ಸಾಮರ್ಥ್ಯ ಆಲ್ರೆಡಿ ಒಳಗೆ ಇಟ್ಟಿದ್ದಾನೆ. ಒಳ್ಳೆ ಚಿಕನ್ ಮಟನ್ ತಿಂದು ರಾತ್ರಿ ಎಲ್ಲ ಆರಾಧನೆ ಮಾಡ್ತಾ ಇದ್ದಾರೆ ಅಂತಿದೆ ಬೈಬಲಲ್ಲಿ. ಪೆಟ್ಟುಗಳ ತಿಂದು ಏನೋ